ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವರು ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೆಳೆದು ಬಂದಂತವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ತಮ್ಮ ಬದುಕಿನುದ್ಯಂತ ಅದರ ಸಿದ್ಧಾಂತವನ್ನೇ ಅಳವಡಿಸಿಕೊಂಡು ಬಂದಂತವರು. ನಿರಂತರವಾಗಿ ಬೇರೆ ಬೇರೆ ಹೋರಾಟಗಳಲ್ಲಿ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡಂತವರು. ಹಾಗೆ ನಂತರದಲ್ಲಿ ಇವರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ. ಅಲ್ಲಿಯೂ ಕೂಡ ವಿವಿಧ ಜವಾಬ್ದಾರಿಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತವರು. ಜೊತೆಯಲ್ಲಿ ಜಿಲ್ಲಾ ಬಿಜೆಪಿಯ ಒಬಿಸಿ ಮೋರ್ಚಾದ ಅಧ್ಯಕ್ಷರಾಗಿಯೂ ಕೂಡ ಇವರು ಸೇವೆ ಸಲ್ಲಿಸಿದಂತವರು. ಹಾಗೆ ಉಡುಪಿ ನಗರಸಭೆಯ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದಂತವರು. ಹಾಗೆ ಪ್ರಸ್ತುತ ಉಡುಪಿ ಜಿಲ್ಲಾ ಬಿಜೆಪಿಯ ಪ್ರಕೋಷ್ಠಗಳ ಸಂಯೋಜಕರಾಗಿ ನಿಯುಕ್ತಿಗೊಂಡಿರುವಂತಹ ವ್ಯಕ್ತಿ. ಜೊತೆಯಲ್ಲಿ ನಿರಂತರವಾಗಿ ಸಂಘಟನೆ, ಹೋರಾಟ, ಧಾರ್ಮಿಕ ವಿಚಾರಗಳಾಗಿರ್ಬೋದು, ಗೋವಿನ ವಿಚಾರ, ಎಲ್ಲ ವಿಚಾರಗಳಲ್ಲೂ ನಿರಂತರವಾಗಿ ಹೋರಾಟವನ್ನ ಮಾಡುತ್ತಾ ಬಿಜೆಪಿಯ ಉಡುಪಿ ಜಿಲ್ಲೆಯ ಪ್ರಮುಖ ನಾಯಕರಲ್ಲೂ ಒಬ್ಬರಾಗಿರುವಂತಹ ಶ್ರೀಯುತ ವಿಜಯ್ ಕೊಡವೂರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ್. ವಿಜಯ್ ಕೊಡವರು ಮೊದಲನೇದಾಗಿ ಇತ್ತೀಚೆಗೆ ಅಷ್ಟೇ ಉಡುಪಿ ಜಿಲ್ಲಾ ಪ್ರಕೋಷ್ಠಗಳ ಸಂಯೋಜಕರಾಗಿ ನೀವೀಗ ಆಯ್ಕೆ ಆಗಿರುವಂತದ್ದು. ಉಡುಪಿ ಜಿಲ್ಲಾ ಸಂಯೋಜಕರಾಗಿ ನೀವು ಆಯ್ಕೆ ಆಗಿರುವಂತದ್ದು ಎಷ್ಟು ಖುಷಿ ಆಗ್ತಾ ಇದೆ? ನಾನು ಬೇರೆ ಬೇರೆ ಜವಾಬ್ದಾರಿಯನ್ನು ಸಂಘದಲ್ಲಿರುವಾಗ ಸಂಘದ ಜವಾಬ್ದಾರಿ, ಪಕ್ಷಕ್ಕೆ ಬಂದಾಗ ಪಕ್ಷದ ಜವಾಬ್ದಾರಿ ಹಿರಿಯರು ಕೊಟ್ಟಿರುವಂತದ್ದು ಪ್ರಾಮಾಣಿಕತೆಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂಸ್ಕಾರ ಕೊಟ್ಟಿದ್ದಾರೆ. ಅದರಿಂದ ಆ ಮುಖಾಂತರ ಅದನ್ನು ಪ್ರಾಮಾಣಿಕತೆಯಲ್ಲಿ ಮಾಡಿರುವಂತದ್ದಾಗಿದೆ. ಒಬಿಸಿ ಮೋರ್ಚಾದಲ್ಲಿ ಒಂದಷ್ಟು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದೆವು ನಾವು. ಒಬಿಸಿ ಮೋರ್ಚಾ ಅಂದ್ರೆ ಅದು ಹಿಂದುಳಿದ ವರ್ಗಗಳನ್ನು ಸೇರಿಸಬೇಕು, ಅವರಿಗೆ ಧ್ವನಿಯಾಗಬೇಕು, ಅವರಿಗೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಇರುವಂತಹ ಹಿಂದುಳಿದ ವರ್ಗಗಳ ಮೋರ್ಚಾ. ಅದರಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡುವಂತದ್ದು, ಆಡಳಿತ ಪಕ್ಷದ ವೈಫಲ್ಯವನ್ನು ತೋರಿಸುವ ಪ್ರತಿಭಟನೆ ಮಾಡುವಂತದ್ದು, ಅದೆಲ್ಲ ಮಾಡ್ತಾ ಮಾಡ್ತಾ ಬೇರೆ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ. ಈಗ ಉಡುಪಿ ಜಿಲ್ಲೆಯಲ್ಲಿರುವಂತಹ ವಿವಿಧ ಪ್ರಕೋಷ್ಠಗಳೇನಿದೆ, ಆ ಪ್ರಕೋಷ್ಠಗಳ ಸಂಯೋಜಕ ಜವಾಬ್ದಾರಿಯನ್ನು ಮಾನ್ಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ನವೀನ್ ಶೆಟ್ಟಿ ಕುತ್ಯಾರ್ ಅವರು ನೀಡುವ ಮುಖಾಂತರ, ಅಂದ್ರೆ ಜಿಲ್ಲೆಯ ತಂಡ ನೀಡಿದೆ. ಅದನ್ನು ಖಂಡಿತವಾಗಿ ಅದಕ್ಕೊಂದು ನ್ಯಾಯ ಕೊಡಬೇಕು, ಒಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಅನೇಕ ಕಲ್ಪನೆಗಳನ್ನು ಇಟ್ಕೊಂಡಿದ್ದೀವಿ. ಅದನ್ನು ಖಂಡಿತವಾಗಿಯೂ ಆ ಟೀಮ್ನ ಜೊತೆಯಲ್ಲಿ ಮಾಡುವಂತದ್ದನ್ನು ಮಾಡ್ತೀವಿ. ಹಂತ ಹಂತವಾಗಿ ಪಕ್ಷ ನಿಮಗೆ ಜವಾಬ್ದಾರಿ ನೀಡ್ತಾ ಬಂದಿದೆ. ಅಂದ್ರೆ ಎಲ್ಲೋ ಕಡೆ ಪಕ್ಷ ನಿಮ್ಮನ್ನ ನೀವು ಕೂಡ ಬೇರೆ ಬೇರೆ ಸಂಘಗಳು, ಬೇರೆ ಬೇರೆ ಇದ್ರಲ್ಲೂ ಕೂಡ ಗುರುತಿಸ್ಕೊಂಡಂತವ್ರು. ಅಂದ್ರೆ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು, ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನು ಗುರುತಿಸಿ ಪಕ್ಷ ನಿಮ್ಗೆ ಹಂತ ಹಂತವಾಗಿ ಒಂದೊಂದು ಜವಾಬ್ದಾರಿ ನೀಡ್ತಾ ಬಂದಿದೆ ಅನ್ಸತ್ತಾ? ಖಂಡಿತ ಆ ರೀತಿ ಅನಿಸ್ತಾ ಇದೆ. ಯಾಕೆ ಕೇಳಿದ್ರೆ, ನನಗೆ ಮೊದಲು ನಮ್ಮ ಊರಿನ ಕೊಡವೂರು ಅನ್ನುವರು, ಅಂದ್ರೆ ಊರು ಅಂದ್ರೆ ಕೊಡುವವರ ಊರು ಅಂತ ಇದೆ. ಇಲ್ಲಿ ಹಿಂದೆ ಅರುಣಾಬ್ಜ ಕವಿ ಹುಟ್ಟಿದಂತ ನಾಡು ಇದು. ತುಳುವಲ್ಲಿ ಮಹಾಭಾರತವನ್ನು ಲಿಪಿ ಮಾಡಿದಂತ ಅರುಣಾಬ್ಜ ಕವಿ ಹುಟ್ಟಿದಂತ ನಾಡು ಕೊಡವೂರು. ಇಲ್ಲಿ ಕೊಡವೂರು ಗ್ರಾಮದಲ್ಲಿ ಇಡೀ ನಮ್ಮ ರಾಜ್ಯಕ್ಕೆ ಸಂಪನ್ಮೂಲ ಕೊಡುವಂತ ಮೀನುಗಾರಿಕೆ ಬಂದರು ಇದೆ. ಒಂದಷ್ಟು ಭಜನಾ ಮಂದಿರ, ದೇವಸ್ಥಾನಗಳಿರುವಂತ ಒಂದು ಕೊಡವೂರು. ಆ ಕೊಡವೂರಿನಲ್ಲಿ ನನಗೆ ಒಂದು ಊರಿನವರೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಏನು ಕೇಳಿದ್ರೆ, ನಗರ ಸಭಾ ಸದಸ್ಯನಾಗಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಆದ್ರಿಂದ ಪಕ್ಷ ಅದಕ್ಕೆ ಸೂಚನೆ ಕೊಟ್ಟು ನನಗೊಂದು ಸ್ಥಾನಮಾನ ಕೊಟ್ಟು ಅದನ್ನು ವಿನ್ ಮಾಡುವಂತದ್ದು ಊರಿನ ನಾಗರಿಕರು ಮತ್ತು ಪಕ್ಷ ಮಾಡಿದೆ. ಅದರ ನಂತರ ನನಗೆ ನಗರ ಮಂಡಲದ ಉಪಾಧ್ಯಕ್ಷನಾಗುವಂತ, ಭಾರತೀಯ ಜನತಾ ಪಕ್ಷದ ನಗರ ಮಂಡಲ ಉಪಾಧ್ಯಕ್ಷನಾಗುವಂತ ಜವಾಬ್ದಾರಿ ಕೊಡ್ತು. ಅದರ ನಂತರ ಅದನ್ನು ನೋಡ್ತಾ ನನಗೆ ಹಿಂದುಳಿದ ವರ್ಗಗಳ ಮೋರ್ಚೆಯ ಜಿಲ್ಲಾ ಅಧ್ಯಕ್ಷನಾಗುವಂತಹ ಜವಾಬ್ದಾರಿಯನ್ನು ನನ್ನ ಭಾರತೀಯ ಜನತಾ ಪಕ್ಷ ನನಗೆ ಪಾರ್ಟಿ ಕೊಟ್ಟಿದೆ. ಈಗ ಪ್ರಸ್ತುತವಾಗಿ ನನಗೆ ಈ ಜವಾಬ್ದಾರಿ, ಅಂದ್ರೆ ಹಂತ ಹಂತವಾಗಿ ಒಬ್ಬರನ್ನು ಕೆಲಸ ಮಾಡ್ತಾನಂತ ಆದ್ರೆ ಬೆಳೆಸುವಂತದ್ದು. ನಿಮ್ಮ ಸಂಘಟನೆ ಆಗಿರ್ಬೋದು, ನೀವು ಯಾವ ರೀತಿ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ತೊಡಸ್ಕೊಳ್ತೀರ ಅನ್ನೋ ಗುರುತಿಸಿ ನಿಮ್ಗೆ ಈ ಜವಾಬ್ದಾರಿಗಳನ್ನ ಪಕ್ಷ ನೀಡಿದೆ ಅಂತ ಅನ್ಸುತ್ತಾ? ಖಂಡಿತ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಗೆ ಕೇಳಿದ್ರೆ, ಯಾರೊಬ್ಬ ದುಡಿತಾನಂತ ಆದ್ರೆ ಅವರನ್ನು ಹಿಡ್ಕೊಂಡು ಹಿರಿಯರು ಎಲ್ಲಾ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ. ಅವರಿಗೆ ಜವಾಬ್ದಾರಿ ಕೊಟ್ಟು ಅವನನ್ನು ಬೆಳೆಸುವಂತದ್ದನ್ನು ಮಾಡ್ತಾರೆ. ಆ ಮುಖಾಂತರ ಈ ದೇಶದ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು. ನಾನೀಗ ರಾಜಕೀಯ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋದ್ರಿಂದ ಮೊದಲನೇದಾಗಿ, ನೀವು ಕೂಡ ಬೇಸಿಕ್ಲಿ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಂತವ್ರು. ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ, ಈಗ ಉಡುಪಿ ಜಿಲ್ಲೆ ಅಂತ ಬಂದಾಗ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಳ್ಳೋದು ನಾವು ಕಂಡು ಬರುತ್ತೆ. ಹಾಗೆ ನೀವು ವಿಜಯ್ ಕೊಡವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವ್ಯಾಪ್ತಿಗೆ ಬಂದಿರುವಂತದ್ದು ಯಾಕೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾಕೆ ಬಂದಿದ್ದೇನೆ ಅನ್ನೋ ದೃಷ್ಟಿಯಿಂದ ನೋಡಿದ್ರೆ, ನಾವೊಂದು ರಕ್ಷಾ ಬಂಧನ ಕಾರ್ಯಕ್ರಮಕ್ಕೆ ಹೋದ ನೆನಪು. ರಕ್ಷೆ ಕಟ್ಟಬೇಕು, 5ನೇ ತರಗತಿಯಲ್ಲಿ ಇದ್ದಾಗ ರಕ್ಷೆ ಕಟ್ಟಬೇಕು ಅನ್ನೋ ಆಸೆ ಇರ್ತದೆ. ನಮ್ಮ ಶಾಲೆಯ ಪಕ್ಕದ ಮೈದಾನದಲ್ಲಿ ರಕ್ಷಾ ಬಂಧನ ಆಯ್ತು. ಅವಾಗ ನಾವು ಹೋಗಿದ್ದೀವಿ, ರಕ್ಷೆ ಕಟ್ಟಿಕೊಂಡಿದ್ದೀವಿ. ಅದಾದ್ಮೇಲೆ ಮರು ದಿವಸ ಬೆಳಿಗ್ಗೆ ಆಟ ಆಡ್ಲಿಕ್ಕೆ ಕರೆದ್ರು, ಕಬಡ್ಡಿ ಆಟ, ಮತ್ತೊಂದು ದೇಶೀಯ ಆಟವನ್ನ ಆಡ್ಲಿಕ್ಕೆ. ಅದು ಆಟ ಆಡುವ ಸಂದರ್ಭ ಬಂದಿದ್ದೀವಿ. ಅದಾದ್ಮೇಲೆ ಇದರಲ್ಲಿ ಏನೋ ಶಕ್ತಿ ಇದೆ, ಇದರಲ್ಲಿ ದೇಶಭಕ್ತಿ ಇದೆ. ಚಿಕ್ಕ ವಯಸ್ಸಿನಲ್ಲಿಯೇ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಇದಕ್ಕೆ ಬಂದಿರುವ? ಹೌದು. ಚಿಕ್ಕ ವಯಸ್ಸಿನಿಂದಲೇ ನಮ್ಗೆ ಈ ರೀತಿಯ ಒಂದು ದೇಶಭಕ್ತಿಯನ್ನು ಕಲಿಸುವಂತದ್ದಾಗಿದೆ. ಯಾರೆಲ್ಲ ಈ ದೇಶಕ್ಕೋಸ್ಕರ ಜೀವನ ಕೊಟ್ಟಿದ್ದಾರೆ
ಅವರ ಕಥೆಗಳನ್ನು ಕೇಳ್ತಾ ಕೇಳ್ತಾ ನಮಗೂ ಆ ರೀತಿ ಆಗ್ಬೇಕು ಅಂದ್ರೆ ಆಗ್ಬೇಕು ಒಂದಾದ್ರೆ ಎರಡನೇದು ನಿಸ್ವಾರ್ಥವಾಗಿ ಆಗ್ಬೇಕು ಅಂತ. ಸಂಘಕ್ಕೆ ಬಂದ ಸ್ವಯಂ ಸೇವಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಯಾವುದೇ ಅಪೇಕ್ಷೆ ಪಡಬಾರ್ದು. ಅಂದ್ರೆ ನಮ್ಗೆ ಹಣ ಬರಬೇಕು ಇನ್ನೊಂದು ಮತ್ತು ಯಾವುದೇ ಅಪೇಕ್ಷೆ ಪಡದೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಹೌದು ಸತ್ಯ ಅಂತಾಗಿದೆ. ತಾಯಿ ಭಾರತಿ ನಮ್ಮ ತಾಯಿ, ದೇಶ ನಮ್ಮ ಅಂತ ಆದಾಗ ಅದಕ್ಕೋಸ್ಕರ ಕೆಲಸ ಮಾಡುವಂಥದ್ದು ಈ ಸಂಘದ ಕೆಲಸ ಅಪ್ಪಿಕೊಂಡಿದ್ದೇವೆ. ಆದ್ರಿಂದ ನಮ್ಗೆ ಜೀವನ ಪೂರ್ತಿ ಏನೋ ಒಂದು ಎಲ್ಲರಿಗೂ ಗೌರವ ಕೊಟ್ಟು ಎಲ್ಲಾ ಕೆಲಸವನ್ನು ನಾವೇ ಮಾಡುವಂತವ್ರು ಅನ್ನೋ ಉದಾಹರಣೆ ದೇಶಭಕ್ತಿಯ ಸಂಘದ ಸಿದ್ಧಾಂತಗಳಾಗಿರ್ಬೋದು, ಸಂಘದಲ್ಲಿ ಹೇಳಿಕೊಡುವಂತ ವಿಚಾರಗಳು ಆ ವಿಜಯ್ ಕೊಡುವವರಿಗೆ ಅಷ್ಟೊಂದು ಆಸಕ್ತಿನಾ? ಅಲ್ಲ, ವಿಜಯ್ ಕೊಡುವವರಿಗೆ ಅನ್ನೋದಕ್ಕಿಂತಲೂ ಸಂಘದ ವಿಚಾರಧಾರೆ ಬಂದಾಗ ಎಲ್ಲರಿಗೂ ಈಗ ಸಾಧಾರಣ 80-90% ಜನರಿಗೆ ಇದು ಆಸಕ್ತಿ ಅಂತ ಅನಿಸ್ತದೆ. ಸಂಘ ಯಾರಿಗೂ ನಿಷ್ಠೂರ ಮಾಡಲಿಲ್ಲ, ಯಾರಿಗೂ ವಿರೋಧ ಮಾಡಲಿಲ್ಲ. ಅಂದ್ರೆ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಬ್ಬ ವ್ಯಕ್ತಿಯನ್ನು ರೂಪಿಸುವ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅಂತ ಅನ್ಸತ್ತ? ಖಂಡಿತ. ಅದನ್ನ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾವ್ದಾದ್ರು ಒಂದು ಶಾಖೆಗೆ ಹೋಗೋದಾಗ ಅಥವಾ ಶಾಖೆಯಲ್ಲಿ ಕತೆ ಹೇಳಬೇಕು ಅಂತ ಆದಾಗ ಎದುರುಗಡೆ 1, 2 ಅಥವಾ 5 ಜನ 10 ಜನ ಇರ್ಬೋದು. ಆದ್ರೆ ಕತೆ ಹೇಳುವವನಿಗೆ ಕತೆ ಹೇಳ್ತಾನೆ, ಅವನು ಕತೆ ಈಗ ಉದಾಹರಣೆ ನನ್ನ ಹತ್ರ ಒಂದು ಬೌದ್ಧಿಕ ಮಾಡ್ಲಿಕ್ಕೆ ಹೇಳಿದ್ದಾರೆ, ಕತೆ ಹೇಳಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ಹೋಗುವಾಗ ರಕ್ಷಾಬಂಧನ ಕಾರ್ಯಕ್ರಮ, ನಾನು ಹೋಗಿ ಕುತ್ಕೊಳ್ಳುವಾಗ ನನಗಿಂತಲೂ ಹಿರಿಯ ವಯಸ್ಸಿನ ಕಾರ್ಯಕರ್ತರು ಇದ್ರಲ್ಲಿ, ಹಿರಿಯ ವಯಸ್ಸಿನ ಅವರಿಗೆ ಕಥೆ ಅವಶ್ಯಕತೆ ಇಲ್ಲ. ಅವರು 100,000 ಬಾರಿ ಆ ಕಥೆಯನ್ನು ಕೇಳಿದ್ದಾರೆ ಏನೋ ಗೊತ್ತಿಲ್ಲ. ಆದ್ರೆ ಸಂಘದ ಹಿರಿಯರು ಹೇಳಿದ್ದಾರೆ ನೀವು ಹೋಗಿ ಅಲ್ಲಿ ಕತೆ ಹೇಳ್ಬೇಕು ಅಂತ, ಇಂಥ ಕಥೆ ಹೇಳ್ಬೇಕು. ನಾವು ಹೋಗಿ ಇಂಥ ಕಥೆ ಹೇಳುವಾಗ ಮತ್ತೆ ನನ್ಗೆ ಗೊತ್ತಾದದ್ದು ಏನಂದ್ರೆ ನಿಜವಾಗಿ ನಾನು ಹೇಳುವ ಕತೆ ಅವರಿಗೆ ಅರ್ಥ ಆಗ್ತದೆ ಇಲ್ವೋ ಗೊತ್ತಿಲ್ಲ. ನನ್ನನ್ನು ರೂಪಿಸಲು ಅಂದ್ರೆ ಯಾರು ಕಾರ್ಯಕರ್ತರನ್ನಾಗಿ ಬೆಳೆಸಲು ಆ ಕಥೆಯನ್ನು ಹೇಳಲಿಕ್ಕೆ ಹೇಳುವಂತದ್ದು, ಆಟ ಆಡಿಸ್ಬೇಕು ಅಂತ ಹೇಳಿದ್ದು ಯಾಕೆ ಕೇಳಿದ್ರೆ ಅಲ್ಲಿ ಇರುವಂತ ಮಕ್ಕಳಿಗೆ ಅಥವಾ ಸ್ವಯಂ ಸೇವಕರಿಗೆ ನಾವು ಶಿಕ್ಷಕರಾಗಬೇಕು, ನಾವೊಂದು ಇದಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಆಟ ಹೇಳುವಂತದ್ದು. ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಬ್ಬ ವ್ಯಕ್ತಿಯನ್ನ ಸದೃಢವಾಗಿ ಮಾಡಲು ಅಥವಾ ಒಬ್ಬ ವ್ಯಕ್ತಿಯ ಜೀವನವನ್ನು ರೂಪಿಸಲು ಅಥವಾ ಆತ ಮುಂದೆ ರಾಷ್ಟ್ರೀಯ ಭಾವನೆಗಳನ್ನ ಮೈಗೂಡಿಸಿಕೊಳ್ಳಲು ಕೂಡ ಸಹಕಾರಿಯಾಗಿದೆ ಅಂತ ಅನ್ಸತ್ತ? ಖಂಡಿತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಒಬ್ರು ಹಿರಿಯರು ಹೇಳಿದ್ದೇನೆಂದ್ರೆ ಅದರಲ್ಲಿ ಏನೂ ಇಲ್ಲ ಅಂತ ನಿಜವಾಗಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಏನೂ ಇಲ್ಲ, ಆದ್ರೆ ಎಲ್ಲವೂ ಇದೆ ಅದರಲ್ಲಿ. ಎರಡೂ ಅರ್ಥ. ಯಾಕಂದ್ರೆ ನಿಜವಾಗಿ ಈಗ ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯಲ್ಲಿ ಏನ್ ಬೇಕು ಹೇಳಿದ್ರೆ ಒಂದು ಸೂರ್ಯ ನಮಸ್ಕಾರ, ಅದು ಶಾಖೆ ಬಿಟ್ಟು ಎಲ್ಲೂ ಮಾಡ್ಬೋದು ನಾವು. ದೇಶಭಕ್ತಿ ಹಾಡು ಅದನ್ನು ಬಿಟ್ಟು ಶಾಲೆಯಲ್ಲಿ ಅಥವಾ ಎಲ್ಲಾದ್ರೂ ಕಲಿಯುವಂಥದ್ದು ಮಾಡ್ಬೋದು, ಅಥವಾ ಕಥೆ ಹೇಳುವಂಥದ್ದು ಎಲ್ಲೂ ಮಾಡ್ಬೋದು. ಅದನ್ನು ನೋಡುವಾಗ ಏನು ಇಲ್ಲ. ಆದ್ರೆ ಸಂಘ ಒಂದು ಎಂತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡ್ತಾರೆ ಕೇಳಿದ್ರೆ, ನಿಸ್ವಾರ್ಥವಾಗಿ ನಾನು ಈ ದೇಶದ ಕೆಲಸ ಮಾಡಬೇಕು, ದೇಶ ನನ್ನ ತಾಯಿ, ನಿಸ್ವಾರ್ಥ, ಏನೂ ಲಾಭ ಏನು ಕೆಲಸ ಇಲ್ಲದೆ ಅವನು ಬೇಕಾದ್ರೆ ಬೆಂಗಳೂರಿಗೆ ಹೋಗಬಲ್ಲ ಅಥವಾ ಎಲ್ಲಿ ಸಂಘ ಸೂಚನೆ ಮಾಡ್ತದೆ ಅಲ್ಲಿ ಹೋಗಿರುವಂತದ್ದು ಕಾರ್ಯಕರ್ತರದ್ದಂತಾದ್ರೆ. ಎರಡನೇದು ಅದರಲ್ಲಿ ಒಂದು ಪ್ರಚಾರಕ ವರ್ಗ ಅನ್ನುವಂಥದ್ದಿದೆ. ಪ್ರಚಾರಕರು ಅಂದ್ರೆ ತಮ್ಮ ಜೀವನ ಅವಧಿಯನ್ನು ಪೂರ್ತಿ ತನ್ನ ಮನೆಯ ಜವಾಬ್ದಾರಿ ಬಿಟ್ಟು, ಮದುವೆ ಆಗುವಂತದ್ದನ್ನು ಬಿಟ್ಟು, ಉದ್ಯೋಗವನ್ನು ಬಿಟ್ಟು ತಾನು ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋದು, ಸಮಾಜಕ್ಕಾಗಿ ದೇಶಕ್ಕೋಸ್ಕರ ತಮ್ಮನ್ನು ತಾವು ಮುಡಿಪಾಗಿಟ್ಕೊಂಡು ಎಲ್ಲಿಯೂ ಲಾಭ ಇಲ್ಲದೆ, ಗೌರವಧನ ಇಲ್ಲದೆ, ಸಂಬಳ ಇಲ್ಲದೆ ಇಂಥದ್ದಲ್ಲಿ ಹೋಗಿ ಕೆಲಸ ಮಾಡಿ ಅಂತ ಕೂಡ ಅಲ್ಲಿ ಹೋಗ್ಬೇಕು. ಅದನ್ನು ಹೋಗ್ಬೇಕು ಅಂತ ಅದು ಜೋರಾಗಿ ಇದೆಲ್ಲ ಬದಲಾಗಿ ಒಪ್ಪಿಕೊಂಡು ಹೋಗುವಂತದ್ದು. ನಾನು ಯಾಕೆ ಈ ಸಂಘದ ಪ್ರಶ್ನೆ ಒತ್ತಿ ಕೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ಏನು ನೂತನವಾಗಿ ಮತ್ತೊಂದು ಸರ್ಕಾರದ ಮುಖ್ಯಮಂತ್ರಿಗಳಾಗಿರಬಹುದು, ಆಡಳಿತ ವ್ಯವಸ್ಥೆ ಬದಲಾದ ನಂತರ ಸಂಘದ ವಿಚಾರ, ಅರೆಸ್ಟ್ನ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಏನು ರಿಜಿಸ್ಟ್ರೇಷನ್ ವಿಚಾರದಾಗಿರ್ಬೋದು ಅಥವಾ ಎಲ್ಲಿಂದ ದೇಣಿಗೆ ಬರುತ್ತನ್ನೋ ವಿಚಾರ ಚರ್ಚೆಗೆ ಬಂದಿರುವಂತದ್ದು. ಆದ್ರೆ ಇಷ್ಟೆಲ್ಲ ವಿಚಾರಗಳು ಏನು RSS ನ ಕುರಿತಾಗಿ ಜನರಿಗೆ ಅನುಕೂಲ ಆಗ್ತಿರುವ ನಿಟ್ಟಿನಲ್ಲಿ ಒಂದ್ ಕಡೆ ನೋಡಿದ್ರೆ, ಯಾಕೆ ಈ ರೀತಿಯಾದ ಕೆಲವೊಂದು ಅನುಮಾನಗಳಾಗಿರ್ಬೋದು, ಈ ರೀತಿಯ ಅಪಪ್ರಚಾರಗಳು ನಡೀತಾ ಇದೆ? ನಾನು ಹೇಳಿದ್ದು RSSಗೆ ವಿರೋಧ ಯಾರು ಕೇಳಿದ್ರೆ ಬ್ರಿಟಿಷರಲ್ಲ. RSS ನ ವಿರೋಧಿಗಳು ಮುಂಚಿನಿಂದಲೂ ಅದು ಕಾಂಗ್ರೆಸ್ಸಿಗರೇ. ಅವರು RSS ನ ವಿರೋಧ ಯಾಕೆ ಮಾಡ್ತಾರೆ ಕೇಳಿದ್ರೆ ಅವರಿಗೆ ನಿಜವಾಗಿಯೂ ಗೊತ್ತು RSS ಒಳ್ಳೆ ಕೆಲಸ ಮಾಡ್ತಾ ಇದೆ, ದೇಶಭಕ್ತಿಯ ಕೆಲಸ. ಅದನ್ನು ಮೊನ್ನೆ ಈಗಿನ ಮುಖ್ಯಮಂತ್ರಿ ಆಗಿರುವಂತ DK ಅವರೇ ಹೇಳಿರುವಂತದ್ದು ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿದ್ರೆ ಅವರು ಒಂದು RSS ನ ಪ್ರಾರ್ಥನೆಯನ್ನು ಹೇಳಿದ್ದಾರೆ, ನಮಸ್ತೆ ಸದಾ ವತ್ಸಲೆ ಅನ್ನುವಂಥದ್ದು. RSS ದೇಶಭಕ್ತಿ ಇರುವಂತದ್ದು, ಪ್ರಾಮಾಣಿಕವಾಗಿರುವಂತದ್ದು, ಒಂದಷ್ಟು ಕಾರ್ಯಕರ್ತರನ್ನು ಬೆಳೆಸುವಂತದ್ದು ಅನ್ನುವುದು ಗೊತ್ತಿದ್ರು ಅವರು ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಒಂದು ಪಂಥವನ್ನು ತಮ್ಮದಾಗಿಸ್ಕೊಳ್ಬೇಕು, ಉದಾಹರಣೆ ಅಲ್ಪಸಂಖ್ಯಾತರನ್ನು ಓಲೈಸಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಅದೇ ಎಲ್ಲರಿಗೂ ಓಲೈಕೆಯ ರಾಜಕಾರಣ ಆಗಿರಬಹುದು ಅಥವಾ ಧರ್ಮಗಳ ನಡುವೆ ಒಂದು ರೀತಿಯಲ್ಲಿ ರಾಜಕಾರಣ ಮಾಡುವ ವಿಚಾರದಿಂದಾಗಿ ಈ ರೀತಿಯಾದ ವಿಚಾರಗಳು ಹೆಚ್ಚಿಗೆ ಪ್ರಸ್ತುತಕ್ಕೆ ಬರುತ್ತೆ ಅಂತ ಅನ್ಸತ್ತ? ಇಲ್ಲ, ನಾನು ಹೇಳುದು ಇದು ಕಾಂಗ್ರೆಸ್ಗೆ ಮೈನಸ್ ಆಗುವಂತ ವಿಚಾರ. ಈಗ RSS ಅಂದ್ರೆ ಒಂದು ರಾಜಕೀಯ ಹಿನ್ನೆಲೆ ಎನ್ನುವಂಥದ್ದಲ್ಲ.
RSS ದೇಶಭಕ್ತಿ ಅಂತ ಒಂದಷ್ಟು ತರುಣರನ್ನು ಹುಟ್ಟಿಸುವಂತ ಒಂದು ವ್ಯವಸ್ಥೆ, ಒಂದು ಶಿಕ್ಷಣ, ಒಂದು ಸಂಸ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದನ್ನು ವಿರೋಧ ಮಾಡುವವರು ಇದಕ್ಕಿಂತ ಮುಂಚೆ ವಿರೋಧ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ RSS ಅನ್ನು ಬ್ಯಾನ್ ಮಾಡುವಂತದ್ದನ್ನು ಮಾಡಿದ್ದಾರೆ. ಯಾರು ಕೇಳಿದ್ರೆ ಅದೇ ಕಾಂಗ್ರೆಸ್ನ ಸಂತತಿಯವರು ಇದಕ್ಕಿಂತ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇರುವಾಗ RSS ಅನ್ನೇ ಬ್ಯಾನ್ ಮಾಡಿದ್ದಾರೆ. ಉದಾಹರಣೆಗೆ RSS ಅನ್ನು ಬ್ಯಾನ್ ಮಾಡುವಂತದ್ದು ಒಂದು, RSS ಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಇಂಥದ್ದು ಲೆಕ್ಕ ಕೇಳುವಂತದ್ದು, RSS ನ ಲೆಕ್ಕ ಕ್ಲಿಯರ್ ಆಗಿದೆ. RSS ಅನ್ನು ರಿಜಿಸ್ಟರ್ ಮಾಡಬೇಕು ಅಂತ ಆದ್ರೆ ಅದನ್ನು ಪ್ರೀತಿಯಿಂದಲೂ ಹೇಳ್ಬೋದಿತ್ತು. ಈಗ RSS ಗೆ ರಿಜಿಸ್ಟರ್ ಮಾಡಬೇಕು ಅಂತಾದ್ರೆ ಒಂದು ಸರ್ಕಾರ ಹೇಳ್ಬೇಕು ಅಂತಾದ್ರೆ ಅದನ್ನು ಪ್ರೀತಿಯಿಂದ ಹೇಳಬೇಕಿತ್ತು. ಯಾಕಂದ್ರೆ RSS ನ ಮತ್ತು ಈ ದೇಶ ಭಕ್ತಿಯ ಸಂಬಂಧ ಎಷ್ಟು ಕೇಳಿದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಯಾವಾಗೆಲ್ಲ ದೇಶಕ್ಕೆ ಯುದ್ಧವಾದ ಸಂದರ್ಭದಲ್ಲೂ RSS ಅದರ ಮುಂಚೂಣಿಯಲ್ಲಿ ನಿಂತು ಸಹಕಾರ ಮಾಡುವಂತದ್ದು. ಎಲ್ಲಾದರೂ ನೆರೆ ಹಾನಿ ಬಂದಾಗ ಅಥವಾ ಎಲ್ಲ ಪ್ರಕೃತಿ ವಿಕೋಪ ಬಂದಾಗ ಅವಾಗ RSS ಹೋಗಿ ಅಲ್ಲಿ ನಿಸ್ವಾರ್ಥವಾದಂತ ಸೇವೆ ಮಾಡುವಂತದ್ದು. ಇಂತಹ ಎಲ್ಲಾ ಘಟನೆಗಳನ್ನು ನೋಡಿದಂತಾಗೂ ಕಾಂಗ್ರೆಸ್ಗೆ ಅನಿಸುವುದು ಏನು ಕೇಳಿದ್ರೆ RSS ಅನ್ನು ಎಲ್ಲಾ ಸಂದರ್ಭದಲ್ಲೂ ನಾವು ಹೊಡಿತಾ ಇರಬೇಕು, ಬಡಿತಾ ಇರಬೇಕು. ಆವಾಗ RSS ನ ಬೇರೆ ಉದಾಹರಣೆ ಅಲ್ಪಸಂಖ್ಯಾತರು ಇದರ ಜೊತೆಯಲ್ಲಿ ಇದ್ದಾರೆ, RSS ನ ಜೊತೆಯಲ್ಲಿ ಸ್ವಯಂ ಸೇವಕರಾಗಿದ್ದಾರೆ. ಕೆಲವರು ವಿರೋಧಿಗಳನ್ನು ಒಂದು ಖುಷಿ ಪಡಿಸಬೇಕು ಅನ್ನೋ ದೃಷ್ಟಿಯಿಂದ RSS ನ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಹೇಳುವಂತದ್ದು ಮತ್ತೊಂದು ಹೇಳುವಂತದ್ದು ಆಗ್ತಾ ಇದೆ. ಆದ್ರಿಂದ ನಾನು RSS ನ ರಿಜಿಸ್ಟ್ರೇಷನ್ ಕೇಳುವಂತ ಖರ್ಗೆ ಅವರಿಗೆ ಒಂದು ಮನವಿ ಮಾಡ್ತೇನೆ ಮತ್ತು ಎಚ್ಚರಿಕೆಯನ್ನು ನೀಡಲಿಕ್ಕೆ ಈ ಸಂದರ್ಭದಲ್ಲಿ ಏನು ಕೇಳಿದ್ರೆ, RSS ಎಲ್ಲ ಸಂದರ್ಭಗಳಲ್ಲೂ ದೇಶಭಕ್ತಿ, ದೇಶದ ಬಗ್ಗೆ ನಿಂತು, ದೇಶದ ಪ್ರಕೃತಿ ವಿಕೋಪದಲ್ಲೂ ದೇಶದ ಬಗ್ಗೆ ನಿಂತಿರುವಂತ ಒಂದು ದೇಶಭಕ್ತಿ ಸಂಘಟನೆ ಅನ್ನುವಂಥದ್ದು ಇರುವುದವರೆಗೆ ನಿಮ್ಗೆ ಕಾಣಿಲ್ಲ. ಇದೇ ರೀತಿ ಕಾಂಗ್ರೆಸ್ RSS ಅನ್ನು ನಿಷೇಧ ಮಾಡಿದಾಗಲೂ, ಬ್ಯಾನ್ ಮಾಡಿದಾಗಲೂ ಮತ್ತದೇ ಗಣರಾಜ್ಯದ ಪೆರೇಡ್ ನಲ್ಲಿ ಬಂದು ಸಂಚಲನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು ನಿಮಗೆ ಮರ್ತೋಗಿದೆ ಅಂತ ಅನಿಸ್ತದೆ. ಆದ್ರಿಂದ ನೀವು ಓಲೈಕೆ ರಾಜಕೀಯವನ್ನು ಬಿಟ್ಟು ಇದರ ಪ್ರಾಮಾಣಿಕತೆಯನ್ನು ನೋಡಿಕೊಂಡು ಇದರ ಪರವಾಗಿ ಇರಬೇಕು ಅಂತಲ್ಲ, ಇದನ್ನು ನೋಡಬೇಕು ಅನ್ನುವ ಅಪೇಕ್ಷೆ ನಮ್ದು ಅಷ್ಟೇ. ಎರಡನೇದು, ಇದೇ ರೀತಿ ಮುಂದುವರಿಸಿದ್ರೆ ಈಗ ಏನು ಮುಂಚೆ ಇಡೀ ದೇಶವನ್ನು ಕಾಂಗ್ರೆಸ್ ಆಳ್ವಿಕೆ ಮಾಡ್ತಾ ಇತ್ತು. ಉದಾಹರಣೆ ಸಹಿತ ಹೇಳ್ತಾ ಇದ್ದೀನಿ. ಹಿಂದೆ MP ಗಳು ಎಷ್ಟಿದ್ರು ಕೇಳಿದ್ರೆ 1-2 MP ಇರುವಂತದ್ದು ನಮ್ಮ ಲೋಕಸಭೆಯಲ್ಲಿತ್ತು. ಈಗ 2 MP ಗಳ ಸಂಖ್ಯೆ ದೊಡ್ಡದಾಗ್ಲಿಕ್ಕೆ ಕಾರಣ ಏನು ಕೇಳಿದ್ರೆ ಈ ದೇಶಭಕ್ತಿ ಎಲ್ಲಾ ಮೈಮನಸ್ಸುಗಳಲ್ಲಿದೆ, ಎಲ್ಲಾ ತರುಣರ ಮೈಮನಸ್ಸಲ್ಲಿದೆ. ಅದು ನಿಸ್ವಾರ್ಥವಾಗಿ ಕೊಟ್ಟಿರುವಂತದ್ದು RSS. ಅದನ್ನು ನೀವು ಎಷ್ಟು ದ್ವೇಷ ಮಾಡ್ತೀರಿ ಅಷ್ಟು ನೀವು ರಾಜಕೀಯದಲ್ಲಿ ಈ ಪಾತಾಳ ಕಿಳಿಯುವಂತದ್ದು ಆಗ್ತಾ ಇದೆ. ಅದನ್ನು ನೀವೇ ಸರಿ ಮಾಡಿಸ್ಕೊಳ್ಬೇಕು. ಇದರಲ್ಲಿ RSS ಗೆ ಆಗಲಿ ದೇಶಕ್ಕಾಗಲಿ ಯಾವುದೇ ನಷ್ಟ ಇಲ್ಲ. ಇದಕ್ಕೆ ನಷ್ಟ ಇರುವಂತದ್ದು ಕಾಂಗ್ರೆಸ್ಸಿಗೆ. ಇದನ್ನು ನೀವು ಇದುವರೆಗೆ ಅರ್ಥ ಮಾಡ್ಕೊಳ್ಬೇಕಿತ್ತು. ಯಾಕಂದ್ರೆ ಈಗಿನ ಯುವಕರು ಬಿಜೆಪಿಯ ಜೊತೆ ಯಾಕಿದ್ದಾರೆ ಕೇಳಿದ್ರೆ ಬಿಜೆಪಿಯಲ್ಲಿ ಏನೋ ಉಚಿತವಾಗಿ ಸಿಗ್ತಾ ಇದೆ ಅಂತ ಅನ್ನೋ ದೃಷ್ಟಿಯಿಂದ ಬಿಜೆಪಿಯಲ್ಲಿ ಇಲ್ಲ. ಏನೋ RSS ಆಗಿರ್ಬೋದು, ಬಿಜೆಪಿಯ ಹಿಂದುತ್ವದ ಒಂದು ಏನು ಸಿದ್ಧಾಂತ ಆಗಿರ್ಬೋದು, ಇಲ್ಲಿನ ಕೆಲವೊಂದು ವಿಚಾರಧಾರೆಗಳಿಂದಾಗಿ ಯುವಕರು ಬಿಜೆಪಿ ಅಥವಾ RSS ಜೊತೆ ಇದ್ದಾರೆ ಅಂತೀರಾ? ಅಲ್ಲ, ನಾನು ಹೇಳುದು ಅಂದ್ರೆ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಕೆಲಸನೇ ಮಾಡಲ್ವಾಗಾದ್ರೆ? ಅಲ್ಲಲ್ಲ, ಅಭಿವೃದ್ಧಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಇದೆ. ನಾವು ಕೇವಲ ಒಂದು ಅಭಿವೃದ್ಧಿ ಮಾತ್ರ ಅಲ್ಲ, ಬಿಜೆಪಿಯ ಬಗ್ಗೆ ಹೇಳ್ಬೇಕು ಅಂತಾದ್ರೆ ಬಿಜೆಪಿ ಒಬ್ಬ ಸದಸ್ಯನಾಗಿ ಯಾಕೆ ಬರ್ತಾನೆ ಕೇಳಿದ್ರೆ ಅವನು ಅಭಿವೃದ್ಧಿಯ ಚಿಂತನೆಯ ಜೊತೆಯಲ್ಲಿ ಈ ದೇಶದ ಪುರಾತನ ವಿಚಾರಗಳನ್ನು ಉಳಿಸುವ ದೃಷ್ಟಿಯಲ್ಲೂ ಇದ್ದಾನೆ. ಈ ದೇಶಕ್ಕೆ ಈಗ ಉದಾಹರಣೆಗೆ ಅನೇಕ ಬೇರೆ ಬೇರೆ ದೇಶದವರು ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ದಾರೆ. ಈ ದೇಶದ ಅಖಂಡವಾಗಿರುವಂತಹ ಭಾರತ ತುಂಡಾಗಿದೆ. ಅದು ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅಥವಾ ನಮ್ಮ ಪಾಕಿಸ್ತಾನ ಇರ್ಬೋದು. ಪಾಕಿಸ್ತಾನ ತುಂಡಾಗಿರುವಂತದ್ದು ನಮ್ಗೆ ಗೊತ್ತಿದೆ. ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶದ ನಮ್ಮ ತುಂಡಾಗಿರುವಂತದ್ದು ಗೊತ್ತಿದೆ. ಅನೇಕ ದೇಶಗಳು ತುಂಡಾಗಿದ್ದು ಯಾಕೆ ಕೇಳಿದ್ರೆ ಅಲ್ಲಿ ಹಿಂದೂ ಬಾಹುಲ್ಯ ಕಡಿಮೆ ಆಯ್ತು, ಹಿಂದೂಗಳ ಮೇಲೆ ಅನಾಚಾರ ಅತ್ಯಾಚಾರ ಆಯ್ತು. ಅಲ್ಲಿ ಆಗ್ಲೂ ದೇವಸ್ಥಾನಗಳನ್ನು ಉಡಿ ಮಾಡಿರುವಂತದ್ದು ಇತಿಹಾಸದಲ್ಲಿ ನೋಡಿದೀವಿ. ಅದನ್ನೆಲ್ಲ ನೋಡ್ತಾ ಈಗಿರುವಂತಹ ಹಿಂದೂಗಳಿಗೆ ಏನು ಯೋಚನೆ ಮಾಡಿದೀವಿ ನಾವಂದ್ರೆ ನಾವು ಒಟ್ಟಾಗಬೇಕು ಅಂತ. ಇಲ್ಲಿರುವಂತ ಅಲ್ಪಸಂಖ್ಯಾತರನ್ನು ಓಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ, ನಾವು ಒಟ್ಟಾಗಬೇಕು. ನಮ್ಗೆ ಹಿಂದೆ ಆಗಿರುವಂತಹ ಅನ್ಯಾಯವನ್ನು ಮತ್ತೆ ಅದನ್ನು ರಕ್ಷಣೆ ಮಾಡ್ಬೇಕಂತ ನಾವು ಒಟ್ಟಾಗಬೇಕು ಅಂತಾದ್ರೆ ಭಾರತೀಯ ಜನತಾ ಪಕ್ಷ ನಮ್ಮ ಜೊತೆ ನಿಲ್ಲುವಂತದ್ದು. ಭಾರತೀಯ ಜನತಾ ಪಕ್ಷ ರಾಮ ಮಂದಿರ ಆಗುವ ಸಂದರ್ಭದಲ್ಲೂ ಭಾರತೀಯ ಜನತಾ ಪಕ್ಷ ಅದರ ಹೋರಾಟ ಮಾಡಿದ ಇರುವಂತದ್ದು ನಮ್ಗೆ ಗೊತ್ತಿದೆ. ಸಂಘದ ವಿಶ್ವ ಹಿಂದೂ ಪರಿಷತ್ನ ಜೊತೆಯಲ್ಲಿ ಇರುವಂತದ್ದು ಅದಾಗಬೇಕು ಅಂತ ಒಪ್ಪಿಕೊಂಡಾಗ ಆದ್ರೂ ನಾವು ಕಾಂಗ್ರೆಸ್ ಅನ್ನು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕು. ಆವಾಗಲೂ ಅವರು ವಿರೋಧ ಮಾಡಿದ್ದಾರೆ. ಇಲ್ಲೇ ತನಕ ವಿರೋಧ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬಾರದು ಅನ್ನೋ ದೃಷ್ಟಿಯಿಂದ ಒಂದಷ್ಟು ವಕೀಲರನ್ನು ನೇಮಕ ಮಾಡಿರುವಂತದ್ದು ಕಾಂಗ್ರೆಸ್. ಅಲ್ಲಿ ರಾಮ ಮಂದಿರದ ಬದಲಿಗೆ ಒಂದು ಟಾಯ್ಲೆಟ್ ಕಟ್ಟಿಕೊಡಿ ಅಂತ ಹೇಳಿರುವಂತದ್ದು RSS ನ ಪ್ರಶ್ನೆ ಮಾಡಂಗೆ ಅಲ್ವಾ? ಹಾಗಾದ್ರೆ RSS ನ ವಿಚಾರಗಳನ್ನ ವಿರೋಧಿಸುವಾಗಲೇ ಅಂದ್ರೆ ಇದು ಪ್ರಜಾಪ್ರಭುತ್ವದ ದೇಶದಲ್ಲಿ ಯಾರಿಗೂ ಪ್ರಶ್ನೆ ಮಾಡುವ ಅವಕಾಶ ಇದೆ. RSS ನ ವಿಚಾರಗಳನ್ನ ಪ್ರಶ್ನೆ ಮಾಡಬಾರ್ದಾ? RSS ನ ಲೆಕ್ಕನ ಕೇಳಬಾರ್ದಾ? ಹಾಗಂದ್ರೆ ಇಲ್ಲ, ಖಂಡಿತವಾಗಿಯೂ ಕೇಳುವಂತದ್ದು ಒಂದು ಜವಾಬ್ದಾರಿ ಆಡಳಿತ ಮಾಡುವಂತ ಸರ್ಕಾರಕ್ಕೆ ಇದೆ. ಅದ ಕೇಳುವ ರೀತಿಯಲ್ಲೇ ಕೇಳಬೇಕು. ನಾನು ಹೇಳಿದ್ದು ಒಬ್ಬ ಪ್ರಾಮಾಣಿಕವಾದಂತಹ ಒಂದು ದೇಶಭಕ್ತಿ ಸಂಘಟನೆಯನ್ನು ನೀವು ಯಾವ ರೀತಿ ಮಾತಾಡ್ತೀರಿ?
ಎಲ್ಲೋ ಉಗ್ರಗಾಮಿಗಳಿಗೆ ಯಾರೋ ಒಬ್ಬ ಬಾಂಬ್ ಇಟ್ಕೊಂಡು ಬರ್ತಾನೆ, ಕುಕ್ಕರ್ ದಾಳಿಯ ಬಾಂಬ್ ಬ್ಲಾಸ್ಟ್ ಆಗಿದೆ, ಅವನಿಗೆ ಈ ರೀತಿಯನ್ನು ಎಲ್ಲೂ ಟ್ರೀಟ್ಮೆಂಟ್ ಕೊಟ್ಟಂತ ನೋಡಿಲ್ಲ ನಾವು. ಅಂತ ಅನೇಕ ಸಂಘಟನೆಗಳು ಇಲ್ಲಿ ಆ ಬಾಂಬ್ ಸಂಘಟನೆ ಅಥವಾ ಉಗ್ರಗಾಮಿ ಹೇಳುವಂತದ್ದು ಅಂತ ಸಂಘಟನೆಗಳಿಗೆ ಇವ್ರು ಲೆಕ್ಕ ಕೇಳಿಲ್ಲ. ಈಗ ನಾವು ಲೆಕ್ಕ ಕೇಳಬಾರ್ದು ಅನ್ನುವಂಥದ್ದಲ್ಲ, ಸರ್ಕಾರ ಲೆಕ್ಕ ಕೇಳಬೇಕು, ಆದ್ರೆ ಯಾರಿಗೆ ಕೇಳಬೇಕು ಮೊದಲು ಅನ್ನುವಂಥದ್ದು ಇರ್ಬೇಕು ಇವ್ರ ಹತ್ರ. ಯಾರಿಗೆ ನಾವು ಕೇಳಬೇಕು? ದೇಶಭಕ್ತರಿಗೆ ಕೇಳಬೇಕಾ ಅಥವಾ ದೇಶದ್ರೋಹಿಗಳಿಗೆ ಕೇಳಬೇಕಾ? ದೇಶದಲ್ಲಿ ಒಳ್ಳೆಯ ಸಂಗತಿ ಹೇಳುವವರನ್ನು ಕೇಳಬೇಕಾ ಅಥವಾ ದೇಶಕ್ಕೆ ಅಹಿತಕರ ಘಟನೆ ಮಾಡುವಂತವರನ್ನು ಅಥವಾ ಹಿಂದೂಗಳಿಗೆ ಮತಾಂತರ ಮಾಡುವಂತವರನ್ನು ಅಥವಾ ಹಿಂದೂಗಳಿಗೆ ಡ್ರಗ್ಸ್ ತಂದು ಕೊಡುವಂತವರಿಗೆ ಇಂಥವರಿಗೆ ಕೇಳಬೇಕಂತ ಮೊದಲು ಯೋಚನೆ ಮಾಡಬೇಕು. ಅಂದ್ರೆ ನಾನು ನೇರವಾಗಿ ನನ್ನ ಪ್ರಶ್ನೆ ಕೇಳ್ತೇನೆ. ವಿಜಯ್ ಕೊಡಗೂರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಕ್ರಿಯವಾಗಿ ತೋರಿಸಿಕೊಂಡಂತರು, ನಂತರದಲ್ಲಿ ಬಿಜೆಪಿ ಪಕ್ಷಕ್ಕೆ ನೀವು ಬಂದಿರುವಂತದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ರಾಜಕೀಯ ಪ್ರವೇಶಕ್ಕೆ ಬರಬೇಕು ಅಂತ ಅನ್ಸಿದ್ ಯಾಕೆ ನಿಮಗೆ? ಒಂದನೇದ್ದು, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೇರೆ ಬೇರೆ ಜವಾಬ್ದಾರಿಯನ್ನು ಇಟ್ಟುಕೊಂಡು ಕೆಲಸ ಮಾಡಿದವನು. ಎಲ್ಲೋ ಒಂದು ವ್ಯಾಮೋಹ ಆಯ್ತಾ ಅಥವಾ ನಮ್ಮಿಂದ ಏನಾದ್ರೂ ಇಂತಹ ಬದಲಾವಣೆ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂದು ಕೂತ್ಕೊಳ್ಳೋದೇ ಗೊತ್ತಿಲ್ಲ. ಆ ಮುಖಾಂತರ ಇಲ್ಲಿಯ ಒಂದು ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿರುವಂತಹ ತರುಣರು ಇರ್ಬೋದು ಅಥವಾ ಇಲ್ಲಿರುವಂತಹ ನಾಗರಿಕರು ಇರ್ಬೋದು, ಒಂದಷ್ಟು ಬೈಠಕ್ಗಳನ್ನು ಸೇರ್ತಾ ಇವನು ನಮ್ಮ ಊರಿಗೆ ಸೂಕ್ತವಾದಂತಹ ಯೋಗ್ಯವಾದಂತಹ ವ್ಯಕ್ತಿ ಅಂತ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ನಾನು ಅನ್ಸ್ಕೊಳ್ಳೋಕೆ. ನನ್ನ ಹತ್ರ ನಿಜವಾಗಿ ನನ್ನ ಹತ್ರ ಕೇಳುವಾಗ ನಾನೊಮ್ಮೆ ಇಲ್ಲ ಅಂತ ಹೇಳಿದೆ. ಮತ್ತೆ ಯಾವುದೋ ಒಂದು ಒತ್ತಡಕ್ಕೋ ಏನೋ ಒಂದು ಮನೆದು ನಮಗೂ ನೋಡುವ ಏನು ಬದಲಾವಣೆ ಮಾಡಬಹುದು ಅನ್ನುವ ಆಸೆಯನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯ ಒಂದು ಮಾದರಿಯಾದಂತಹ ಒಂದು ಗ್ರಾಮವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಮತ್ತೆ ನಾಗರಿಕರ ಮಾತಿಗೆ ಒಪ್ಪಿಕೊಂಡು ಬಂದಿರುವಂತದ್ದಾಗಿದೆ. ಆದ್ರಿಂದ ನಾಗರಿಕರು ಅತಿ ಹೆಚ್ಚು ಲೀಡ್ ನ ಮುಖಾಂತರ ಮಾಡಿಕೊಟ್ಟಂತ ಅದರಲ್ಲಿ ನನ್ನನ್ನು ಕೆಲಸ ಮಾಡಿದ್ದು ಅವರೇ. ನಾನು ಒಟ್ಟಿಗೆ ಎಂದುವಾಗಲೂ ಹೇಳಿದ್ದೇನೆ, ನನ್ನ ಹತ್ರ ಹಣ ಇಲ್ಲ, ಹಣ ಖರ್ಚು ಮಾಡುವಂತ ತಾಕತ್ತು ನನಗಿಲ್ಲ, ನಾನು ಬದುಕಬಹುದು, ಆದ್ರೆ ನಾನು ಸಮಯ ಕೊಡಬಲ್ಲೆ ಅಂತ ಹೇಳಿದಾಗ ನನ್ನನ್ನು ಜಯಗಳಿಸುವಂತದ್ದು ನಮ್ಮ ಕಾರ್ಯಕರ್ತರು, ನಮ್ಮ ಊರಿನ ನಾಗರಿಕರು ಮಾಡಿದ್ದಾರೆ ಅಂತ ಒಂದು ಖುಷಿಯ ವಿಚಾರ. ಅಂದ್ರೆ ನೀವು ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತೀರಾ, ನಗರಸಭೆಯ ಸದಸ್ಯರಾಗಿ ಅವಕಾಶ ಕೂಡ ಸಿಗತ್ತೆ. ಉಡುಪಿ ನಗರಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದ ವಿಚಾರ ಆಗಿರ್ಬೋದು, ಆ ಒಂದು ಚುನಾವಣೆ ಕುರಿತಾಗಿ ಹೇಳ್ತೀರಾ? ಅಲ್ಲ, ಒಟ್ಟು ಅದನ್ನೇ ನಾನು ಒಂದೇ ಹೇಳಿದಾಗೆ, ನನ್ನನ್ನು ಊರಿನ ನಾಗರಿಕರು ಪಕ್ಷದ ಹಿರಿಯರ ಜೊತೆ ಮಾತಾಡಿದಾಗ ನನಗೆ ಪಕ್ಷದ ಹಿರಿಯರು ಅದನ್ನು ಸ್ಥಾನಮಾನ ಕೊಟ್ಟಿರುವಂತದ್ದಾಗಿದೆ. ಅದಾದ್ಮೇಲೆ ನಮ್ಮ ಎಲ್ಲ ಸಾಧಾರಣ ಒಂದು ಆ ಸಂದರ್ಭದಲ್ಲಿ ಒಂದಷ್ಟು 380 ಜನ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಫೀಲ್ಡ್ ಮಾಡಿರುವಂತದ್ದು, ಅದು ಅವಿಸ್ಮರಣೀಯ, ಅದನ್ನು ಮರೆಯಲಾರದ ದಿನ ಅಂತ ಹೇಳ್ಬೋದು. ಏನು ಲಾಭ ಇಲ್ಲದೆ ಅವರು ಬಂದಿದ್ದಾರೆ, ಅಂದ್ರೆ ನಮ್ಮ ಊರು ಒಳ್ಳೆದಾಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಬಂದಿದ್ದಾರೆ. ಅದನ್ನು ನಾವು ನೆನಪು ಮಾಡ್ತಾ ಅದಾದ್ಮೇಲೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಪೂರ್ತಿ ಸಮಯವನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದೇನೆ. ಪೂರ್ತಿ ಸಮಯವನ್ನು ದಿನದ ಒಂದು 16-17 ಗಂಟೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಕೇವಲ ನರೇಂದ್ರ ಮೋದಿ ಅವರನ್ನ ಹೆಸರನ್ನೇ ಹೇಳ್ತಾ ಇನ್ನೊಂದ್ಸರಿ ಮನೆ ಮನೆಗೆ ಹೋಗುದಲ್ಲ. ಉದಾಹರಣೆಗೆ ನರೇಂದ್ರ ಮೋದಿ ಕೆಲಸಗಳನ್ನ ಮಾಡಿ, ಕೆಲಸಗಳ ಏನಿದೆ, ಏನ್ ಕೆಲಸ ಮಾಡಿದಿರಾ, ಯಾವ ರೀತಿ ಕೆಲಸ ಆಗಿದೆ, ನಿಮಗೆ ಮಾತು ಕೊಟ್ಟಿದ್ನ ಉಳಿಸ್ಕೊಂಡಿದ್ರ ಇಲ್ವಾ, ಈ ವಿಚಾರಗಳನ್ನ ಇಟ್ಕೊಂಡು ಜನರು ಮುಂದೆ ಹೋಗ್ಬೇಕು. ಈ ವಿಚಾರಗಳಲ್ಲಿ ಕೊಡಗೂರು ವಿಜಯ್ ಅವರು ಯಶಸ್ವಿಯಾಗಿದ್ದಾರಾ? ನನ್ನ ಮನಸ್ಸು ಹೇಳ್ತೇನೆ ನಾನು ಯಶಸ್ವಿ ಆಗಿದ್ದೇನೆ ಅಂತ. ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲೂ ನಾನು ಕಾರ್ಯಕರ್ತರ ಹತ್ರ ಹೇಳಿದ್ದೇನೆಂದ್ರೆ, ನಾನು ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರ ಮಾಡೋದಿಲ್ಲ. ಭ್ರಷ್ಟಾಚಾರ, ಒಂದು ವೇಳೆ ಭ್ರಷ್ಟಾಚಾರ ಮಾಡಿ ನಿಮ್ಗೆ ಏನಾದ್ರೂ ಡೊನೇಷನ್ ಕೊಡ್ಬೇಕು ಅಂತಾದ್ರೆ ನನ್ನ ಹತ್ರ ಇಲ್ಲ, ನಾನು ಭ್ರಷ್ಟಾಚಾರ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ನೀವು ನನ್ನ ಹತ್ರ ಡೊನೇಷನ್ ಬರ್ತೀರಾ ಅಂತ ನಾನು ಕಾರ್ಯಕರ್ತರು ಇನ್ನಾದ ಕೂಡಲೇ ವಿಜಯದ ಆದ ಕೂಡಲೇ ಒಂದು 2-3 ದಿವಸದಲ್ಲೇ ಒಂದು ಸಭೆಯನ್ನು ಸೇರ್ಕೊಂಡು ನಾನು ನಮ್ಮ ಊರಿನ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರ ಹತ್ರ ಕಾರ್ಯಕರ್ತರ ಹತ್ರ ಕೇಳಿದ್ದೇನೆ, ನಿಮ್ಗೇನಾದ್ರು ಡೊನೇಷನ್, ಮತ್ತೆ ಡೊನೇಷನ್, ಇನ್ನೊಂದು ಕಬಡ್ಡಿ ಮ್ಯಾಚ್, ಕ್ರಿಕೆಟ್ ಮ್ಯಾಚ್, ವಾರ್ಷಿಕೋತ್ಸವ ಅಥವಾ ಇನ್ನೊಂದು ಡೊನೇಷನ್ ಬಂದಾಗ ನನ್ನ ಹತ್ರ ಡೊನೇಷನ್ ಕೊಡ್ಲಿಕ್ಕೆ ಹಣ ಇಲ್ಲ. ಅವಾಗ ನಾನು ಮತ್ತೆ ಭ್ರಷ್ಟಾಚಾರ ಮಾಡುವಂತ ದಾರಿಗೆ ಹೋಗ್ತೇನೆ ಏನೋ ಅಂತ ಹೆದರಿ ನಾನು ಹೇಳ್ತೇನೆ, ನಿಮ್ಗೆ ಆ ರೀತಿ ಬೇಕು ಅಂತಾದ್ರೆ ನಾನು ಭ್ರಷ್ಟಾಚಾರ ಮಾಡ್ಬೇಕಾಗ್ತದೆ, ಇಲ್ಲದಿದ್ರೆ ಭ್ರಷ್ಟಾಚಾರ ಮಾಡದೆ ಒಂದು ಒಳ್ಳೆಯ ರಾಜಕೀಯ ಮಾಡಬೇಕು ಅಂತ ಆಸೆ ಇದೆ, ಏನ್ ಮಾಡ್ಬೇಕು ಕೇಳಿದಾಗ ಊರಿನವರು ಮತ್ತೆಲ್ಲ ಗ್ರಾಮಸ್ಥರು ಹೇಳಿದ್ದೇನೆಂದ್ರೆ, ಭ್ರಷ್ಟಾಚಾರ ನಾವು ಡೊನೇಷನ್ಗೆ ಬರುವುದಿಲ್ಲ, ಡೊನೇಷನ್ ಅವಶ್ಯಕತೆ ಇಲ್ಲ ನಮ್ಗೆ. ನಂತರ ಬಂದಿಲ್ಲ ನಿಮ್ಮ ಹತ್ರ? ಇಲ್ಲ 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 ಇಲ್ಲ, ಯಾರು ಬಂದಿಲ್ಲ. ಇಲ್ಲ, ಈಗಲೂ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಇಲ್ಲಿರುವಂತ ಅನೇಕ ಕಾರ್ಯಕ್ರಮಗಳಿಗೆ ನನ್ನನ್ನು ಕರೀತಾರೆ. ಅದು ಕ್ರಿಕೆಟ್ ಇರ್ಬೋದು ಅಥವಾ ವಾಲಿಬಾಲ್ ಮ್ಯಾಚ್ ಟೂರ್ನಮೆಂಟ್ ಇರ್ಬೋದು, ವಾರ್ಷಿಕೋತ್ಸವ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಏನಾದ್ರೂ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ. ಆದ್ರೂ ಇದುವರೆಗೆ ನನ್ನ ಹತ್ರ ಯಾರು ಡೊನೇಷನ್ ಅನ್ನುವ ದೃಷ್ಟಿಯಿಂದ ಕೇಳಿಲ್ಲ. ಅದು ನನಗೆ ಏನು ಕೇಳಿದ್ರೆ, ಒಂದು ನನ್ನ ಮಾತಿಗೆ ಊರಿನವರು, ಈ ಗ್ರಾಮದವರು, ಉಡುಪಿಯ ಜಿಲ್ಲೆಯವರು ಅಂತ ಹೇಳ್ಬೋದು, ಜಿಲ್ಲೆಗೆ ಎಲ್ಲಾ ಕಾರ್ಯಕ್ರಮಕ್ಕೂ ನನ್ನನ್ನು ಕರೀತಾರೆ. ಎಲ್ಲೂ ನನ್ನನ್ನು ದಾನಿಗಳ ರೂಪದಲ್ಲಿ ನನ್ನನ್ನು ಕಂಡಿಲ್ಲ. ನನ್ನನ್ನು ಅದೇ ರೀತಿಯಲ್ಲಿ ನೀವು ನಗರಸಭೆ ಸದಸ್ಯರಾದ ಸಂದರ್ಭದಲ್ಲಿಯೂ ಕೂಡ ವಿನೂತನವಾದ ಕಾರ್ಯಕ್ರಮಕ್ಕೆ ನೀವು ಮುನ್ನಡೆ ಬರುತ್ತೆ. ಅದರಲ್ಲೂ
ಒಬ್ಬ ಜನಪ್ರತಿನಿಧಿ ಆದವರು ಕೆಲಸಗಳನ್ನ ಮಾಡ್ಬೋದು ಅಥವಾ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ಅಥವಾ ಎಲ್ಲಾ ವಿಚಾರಗಳಿಗೆ ಹೋಗಲು ಕೂಡ ಒಬ್ಬ ಜನಪ್ರತಿನಿಧಿಯ ಕಠಿಣ ಭಾಗ್ಯ ಇದೆ. ಆ ಹಿನ್ನೆಲೆಯಲ್ಲಿ ನೀವು ಬೇರೆ ಬೇರೆ ಸಮಿತಿಗಳನ್ನ ಮಾಡಿ ಒಂದು ಹೊಸ ವಿನೂತನವಾಗಿ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡ್ತೀರಾ. 17 ಸಮಿತಿಗಳನ್ನ ಮಾಡಿ ನೀವು ಒಂದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೂಡ ನೀಡ್ತೀರಾ. ಆ ಒಂದು ಪರಿಕಲ್ಪನೆ ಬಂದಿದೆ ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಂದು ಇಡ್ಕಿದಿ ಗ್ರಾಮ ಅಂತ ಇದೆ, ಲಕ್ಷ್ಮೀಶ ಮಂಗಳೂರಿನ ಭಾಗದಲ್ಲಿ ಇದೆ. ಓಕೆ, ಅಲ್ಲಿಯ ಕತೆ ಒಬ್ರು ಹಿರಿಯರಲ್ಲಿ ಬೈಠಕದಲ್ಲಿ ಹೇಳಿದ್ದೇನು ಕೇಳಿದ್ರೆ, ಆ ಗ್ರಾಮದಲ್ಲಿ ಸ್ವಾವಲಂಬಿ ಬದುಕು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ತರಕಾರಿ ಬೀಜಗಳಿಂದ ತರಕಾರಿಯನ್ನು ಬೆಳೆಸಿ ಮಾರಾಟ ಮಾಡುವುದರ ಮುಖಾಂತರ ಮಹಿಳೆಯರು ಸ್ವಾವಲಂಬಿ ಬದುಕು. ಅಲ್ಲೇ ಒಂದು ಸಹಕಾರ ಸಂಘವನ್ನು ಮಾಡಿಕೊಂಡು ಲೋನ್ ಕೊಡುವಂತದ್ದು, ದುಶ್ಚಟಗಳಿಲ್ಲದ ಅದು ಅಂತದ್ದನ್ನು ನೋಡ್ತಾ ನೋಡ್ತಾ ನನಗೂ ಅನಿಸಿದ ನನ್ನ ಈ ಗ್ರಾಮವನ್ನು ಆ ರೀತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಆ ಸಮಿತಿಯಲ್ಲಿ ಮೊದಲು ಮಾಡಿದ್ದು ಏನು ಕೇಳಿದ್ರೆ, ಚಾಣಕ್ಯನ ನೀತಿ ಇದೆ. ಒಬ್ಬ ಜನಪ್ರತಿನಿಧಿ ಆದವನು ಅವನ ಭೂಪ್ರದೇಶದಲ್ಲಿರುವಂತ, ಅವನ ರಾಜ್ಯ ಎಷ್ಟು ದೊಡ್ಡದಿದೆ ಭೂಪ್ರದೇಶ, ಅಲ್ಲಿರುವಂತ ಜನಗಳ ಅಪೇಕ್ಷೆ ಏನು, ಸವಾಲು ಏನು, ಮತ್ತೆ ಏನೆಲ್ಲ ಅವಶ್ಯಕತೆ ಇದೆ, ಕಷ್ಟ ಏನು, ಸುಖ ಏನು, ಏನು ಸವಾಲು, ಅಪೇಕ್ಷೆ, ದುಃಖ, ದುಮ್ಮಾನ, ಅದನ್ನೆಲ್ಲ ಸರ್ವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಊರಿನಲ್ಲಿ ಒಮ್ಮೆ ಸರ್ವೆ ಮಾಡಿದ್ದೇವೆ. ನಮ್ಮ ಸರ್ವೆ ಮಾಹಿತಿ ಹೇಳಬೇಕು ಅಂತ ಆದ್ರೆ, ಒಟ್ಟು ಎಷ್ಟು ಜನ ಹೆಂಗಸು, ಎಷ್ಟು ಜನ ಗಂಡಸರು, ಎಷ್ಟು ಜನ ಎಲಿಮೆಂಟರಿಯಲ್ಲಿದ್ದಾರೆ, ಹೈಸ್ಕೂಲ್ ಅಲ್ಲಿ ಇದ್ದಾರೆ, ಕಾಲೇಜಲ್ಲಿ ಇದ್ದಾರೆ, ಡಿಪ್ಲೊಮಾ ಇದ್ದಾರೆ, ITI ಮಾಡ್ತಾ ಇದ್ದಾರೆ, ಎಷ್ಟು ಜನ ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಎಷ್ಟು ಜನ ಪೊಲೀಸ್ ಎಕ್ಸ್ ಪೊಲೀಸ್ ಇದ್ದಾರೆ, ಅಥವಾ ಮಿಲಿಟರಿ ಎಷ್ಟು ಜನ ಇದ್ದಾರೆ, ಕೃಷಿಕರು ಎಷ್ಟು ಜನ ಇದ್ದಾರೆ, ಹೈನುಗಾರರು ಎಷ್ಟು ಜನ ಇದ್ದಾರೆ, ಎಷ್ಟು ಮನೆಯಲ್ಲಿ ಸ್ಕೂಟ್ರು, ಬೈಕ್, ರಿಕ್ಷಾ, ಟೆಂಪೋ, ಕಾರು ಇದೆ, ಎಷ್ಟು ಮನೆಯಲ್ಲಿ ಯಾವ ಯಾವ ರೀತಿಯ ವಾಹನಗಳಿದೆ, ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯ ಜವಾಬ್ದಾರಿಯ ಹುದ್ದೆ ಇದೆ, ಅದು ಡಾಕ್ಟರ್ ಇರುವಂತದ್ದು, ಇಂಜಿನಿಯರ್ ಇರುವಂತದ್ದು, ಮೇಸ್ಟ್ರುಗಳಿರುವಂತದ್ದು, ಅದು ನಮ್ಮ ಶಕ್ತಿ, ಅದು ನಮ್ಮ ಊರಿನ ಶಕ್ತಿ. ಅದೇ ಯಾರು ಅಂಗವಿಕಲರು ಎಷ್ಟು ಜನ ಇದ್ದಾರೆ, ಅದು ನಮ್ಮ ಅಪೇಕ್ಷೆ. ಅಂಗವಿಕಲರಿಗೆ ಏನೋ ಅವ್ರು ಕೊಡ್ಬೇಕೀಗ, ಯಾರು ಡಾಕ್ಟ್ರು, ಯಾರು ಇಂಜಿನಿಯರ್ ಆದವ್ರು ಏನಿದ್ದಾರೆ ಅವರು ಕಷ್ಟದಲ್ಲಿ ಇರುವಂತವರಿಗೆ ಕೊಡಬೇಕಾಗಿದೆ. ಆದ್ರಿಂದ ಎಲ್ಲವನ್ನೂ ಸರ್ವೆ ಮಾಡುವುದರ ಮುಖಾಂತರ 18ರಿಂದ 21 ದಿವ್ಯಾಂಗರು, ಅಂದ್ರೆ ಅಂಗವಿಕಲರು ಅಂತ ನಾವೇನ್ ಹೇಳ್ತೀವಿ, ದಿವ್ಯಾಂಗರು, ಅವರಿಗೋಸ್ಕರ ಒಂದು ಸಮಿತಿಯನ್ನು ಮಾಡಿಕೊಂಡು, ಆ ಸಮಿತಿಯಲ್ಲಿ ಏನಿದೆ ಕೇಳಿದ್ರೆ, ಪ್ರತಿ ತಿಂಗಳು ದುಡಿಲಿಕ್ಕೆ ಸಾಧ್ಯ ಇಲ್ಲ. ಬೆನ್ನು ಮೂಳೆ ಮೃತಕ್ಕೊಳಗಾದವರೇ 1-2 ಜನ ಇದ್ದಾರೆ, ಅವರಿಗೆ ಜೀವನ ಪರ್ಯಂತ ದುಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅವ್ರು ವೀಲ್ ಚೇರ್ ಅಲ್ಲಿ ಇರ್ತಾರೆ. ಆದ್ರೂ ಅವರು ವೀಲ್ ಚೇರ್ ಅಲ್ಲಿ ಇದ್ಕೊಂಡು ಏನ್ ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಒಬ್ರು ಸಿಹಿ ಆಳವನ್ನು ಸೇಲ್ ಮಾಡುವಂತದ್ದನ್ನು ಮಾಡ್ತಾ ಇದ್ದಾರೆ, ಸ್ವಾವಲಂಬಿ ಬದುಕು. ಮತ್ತೊಬ್ರು ಒಂದು ನಾರಾಯಣಗುರು ಸಭಾಭವನದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಹರೀಶ್ ಅಂತ, ಅವರು ನಮ್ಮ ಅಧ್ಯಕ್ಷರು. ಆ ಮುಖಾಂತರ ಅವರೊಂದು ಸಂಘಟನೆಯನ್ನು ಮಾಡಿಕೊಂಡು ಮನೆಯಿಂದ ಗುಜರಿ ಸಾಮಗ್ರಿಯನ್ನು ಸಂಗ್ರಹ ಮಾಡುದು. ಯಾರ ಮನೆಯಲ್ಲಿ ಅವರಿಗೆ ಬೇಡವಾಗಿರುವಂತಹ ಪ್ಲಾಸ್ಟಿಕ್ ಇದೆ, ಪೇಪರ್ ಇದೆ, ಅಥವಾ ಕಬ್ಬಿಣ ಇದೆ, ಅದನ್ನೆಲ್ಲ ಸಂಗ್ರಹ ಮಾಡ್ತಾ ಇಡೀ ಜಿಲ್ಲೆಯ ಬೆನ್ನು ಮೂಳೆ ಮುರಿತಕ್ಕೊಳಗಾದವರಿಗೆ ಮನೆಗೆ ಹೋಗಿ ಹಾರೈಕೆ ಮಾಡಿ ಮದ್ದು ಕೊಡುವಂತದ್ದಾಗಿದೆ. ಅವರಿಗೆ ಬೇಕಾಗಿರುವಂತಹ ವೀಲ್ ಚೇರ್ ಅನ್ನು ಕೊಡ್ತೇವೆ, ಅವರು ಬೇಕಾಗಿರುವಂತಹ ವಾಕರ್ ಅನ್ನು ಕೊಡ್ತೇವೆ, ಕೆತ್ತದರನ್ನು ಕೊಡ್ತೀವಿ, ಮದ್ದು ಕೊಡ್ತೀವಿ, ಇದು ಆಹಾರ ಕಿಟ್ಟು ಕೊಡ್ತೀವಿ. ಇದೆಲ್ಲ ಮತ್ತೆ ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಕೊಡವೂರಲ್ಲಿ ಕೊಡವೂರಿನ ದಿವ್ಯಾಂಗರಿಗೆ ಆಹಾರ ಕಿಟ್ಟು ಕೊಡುವಂತದ್ದನ್ನು ಈಗಲೂ ಮಾಡ್ತಾ ಇದ್ದೇವೆ. ಅಂದ್ರೆ ನೀವೇನು 17 ಸಮಿತಿಗಳನ್ನ ಮಾಡಿ ಈ ಒಂದು ಹೊಸ ಒಂದು ಆಡಳಿತಕ್ಕೆ ನೀವನ್ನು ಮುನ್ನಡೆ ಬರೆದ್ರಿ. ಇದು ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಅಥವಾ ನಗರಸಭೆ ಆಡಳಿತ ವ್ಯವಸ್ಥೆ ಮೇಲೆ ನೀವು ತಂದಿರುವಂತಹ ಈ ಒಂದು ವ್ಯವಸ್ಥೆ ಎಷ್ಟು ಪ್ರಭಾವ ಬೀರಿದೆ? ನನ್ನ ಲೆಕ್ಕದಲ್ಲಿ ಪ್ರಭಾವವನ್ನು, ನಾನೀಗ ಪುಸ್ತಕವನ್ನು ಅದರದೊಂದು ಪುಸ್ತಕ ಬಿಡುಗಡೆ ಮಾಡುವ ಅಂತ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾತು ಏನು ಕೇಳಿದ್ರೆ, ಇದು ಇಡೀ ರಾಜ್ಯದಲ್ಲೇ ಈ ರೀತಿಯ ಒಬ್ಬ ರಿಪೋರ್ಟ್ ಕಾರ್ಡ್ ಕೊಡುವಂತದ್ದು ಒಬ್ಬ ನಗರಸಭೆ ಸದಸ್ಯನಾಗಿ ಮಾಡಿದ್ದು ಗೊತ್ತಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಮೆಚ್ಚಿಕೊಂಡು ಹೇಳಿರುವಂತಹ ಮಾತು. ಅದೇ ರೀತಿ ಮಾಜಿ ಸಚಿವರಾಗಿರುವಂತಹ ಪ್ರಮೋದ್ ಮಧ್ವರಾಜರು ಅದನ್ನೇ ಹೇಳಿದ್ದಾರೆ. ಏನು ಕೇಳಿದ್ರೆ, ಇದೊಂದು ನಗರಸಭಾ ಸದಸ್ಯನಾಗಿ ಎಲ್ಲಾ ಕೆಲಸ ಆದ್ಮೇಲೆ ತನ್ನ ರಿಪೋರ್ಟ್ ಕಾರ್ಡ್ ಅನ್ನು ಮಾಡಿ ಜನರಿಗೆ ಇಟ್ಟು ಎಲ್ಲ ಮನೆಗೆ ಕೊಡುವಂತದ್ದು ಒಂದು ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಒಳ್ಳೆಯದು. ಅದೇ ಸಂಗತಿಯನ್ನು ಮಾನ್ಯ ನಮ್ಮ ಯಶ್ಪಾಲ್ ಸುವರ್ಣರವರು ಹೇಳಿರುವಂತದ್ದಾಗಿದೆ. ಈಗ ನನ್ನ ಮನಸ್ಸಲ್ಲಿ ಬಂದದ್ದು ಏನು ಕೇಳಿದ್ರೆ, ಒಬ್ಬ ಜನಪ್ರತಿನಿಧಿ ಅಂದ್ರೆ ಒಬ್ಬ ರಾಜ. ಅವನು ಬ್ರೋಕರ್ ಅಲ್ಲ, ಅವನು ಕಳ್ಳ ಅಲ್ಲ. ಅಂದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಮತ್ತೊಬ್ಬ ಕಳ್ಳನಾಗ್ತಾನೆ, ಕಳ್ಳ ಅಲ್ಲ ಅವನು ಕಷ್ಟದಲ್ಲೇ ಆದ್ರೂ ತೊಂದರೆ, ಅವನು ರಾಜನಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ. ಮತ್ತೆ ಅವನು ಕೆಲಸ ಹೇಗೆ ಮಾಡಬೇಕು ಕೇಳಿದ್ರೆ, ಯಾರೋ ಬೇರೆಯವರ ಕೆಲಸವನ್ನು ತೋರಿಸಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನನಗೆ ಓಟ್ ಕೊಡಿ, ಉದಾಹರಣೆಗೆ ಮೋದಿ ಕೆಲಸ ಮಾಡ್ತಾ ಇದ್ದಾನೆ ನನಗೆ ಓಟ್ ಕೊಡಿ, ಅದು ನನ್ನ ದಾರಿ ಅಲ್ಲ. ಈಗ ನೀವೇನು ಈಗ ರಿಪೋರ್ಟ್ ಕಾರ್ಡ್ ಈಗ ರೆಡಿ ಆಗಿರುವಂತದ್ದು, ಅದರ ಬಿಡುಗಡೆಗೆ ಕೂಡ ಸಿದ್ಧವಾಗಿದೆ. ಅದನ್ನ ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ರೆ, ವಿಜಯ್ ಕೊಡುವವರು ರಿಪೋರ್ಟ್ ಕಾರ್ಡ್ ನಿಮ್ಮ ರಾಜ್ಯ ಬಿಜೆಪಿಗೆ ಕೊಡುವುದರ ಮೂಲಕ ಇನ್ನೊಂದು ಮಹತ್ವದ ರಾಜಕೀಯ ಇದಕ್ಕೆ ಮುನ್ನಡೆ ಬರೀತಿದ್ದೀರಾ ಅಥವಾ ಬೇರೆ ಏನಾದ್ರೂ ಟಿಕೆಟ್ ನ ನಿರೀಕ್ಷೆಯಲ್ಲಿದ್ದೀರಾ? ಟಿಕೆಟ್ ಅನ್ನುವಂಥದ್ದು ಸ್ವಾಭಾವಿಕ, ಅದೇನೋ ಎಲ್ಲೋ ಗುಹೆ ಒಳಗಿದ್ದದ್ದನ್ನು ಕೊಡುವುದಲ್ಲ.
ನನಗೆ ಅನಿಸ್ತಾ ಇದೆ ವಿಜಯ್ ಕೊಡವರವರು ನಾನೊಬ್ಬ ನಗರಸಭೆ ಸದಸ್ಯನಾಗಿ ಇಷ್ಟು ಕೆಲಸವನ್ನ ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ಬೇರೆ ಅವಕಾಶವನ್ನ ಕೊಟ್ರೆ ಇನ್ನಷ್ಟು ಕೆಲಸವನ್ನ ಮಾಡುತ್ತೆ ನಾನು ಉದ್ದೇಶದಿಂದಲೇ ಈ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ನೀವು ಕೊಡ್ತಾ ಇದ್ದೀರಾ. ಇಲ್ಲ ಅದೇ ಉದ್ದೇಶ ಅಂತಲ್ಲ. ಈಗ ಉದಾಹರಣೆಗೆ ನಾವು ಡೈಲಿ ಶಾಲೆಯಲ್ಲಿ ನೋಟ್ಸ್ ಬರಿತೀವಿ, ಓದ್ತೀವಿ. ಅದು ಯಾಕೆ ಕೇಳಿದ್ರೆ ನನಗೆ ಟೀಚರ್ ಏನೋ ಸ್ಥಾನಮಾನ ಕೊಡಬೇಕು ಅನ್ನೋ ದೃಷ್ಟಿಯಿಂದಲ್ಲ, ಎಲ್ಲೋ ನಾನು ನನ್ನ ಪರೀಕ್ಷೆಯಲ್ಲಿ ನಾನು 1ನೇ ರ್ಯಾಂಕ್ ಬರಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಾನು ಒಂದಷ್ಟು ವಿಚಾರ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇರುವಂತದ್ದು ಅದು ಪದ್ಧತಿ. ಈಗ ಪ್ರತಿಯೊಬ್ರು ಕೂಡ ಪರೀಕ್ಷೆಯನ್ನ ಬರೆಯುವಂತ ವಿಚಾರ ತಿಳ್ಕೊಳ್ಳೋದು ಬೇರೆ ವಿಚಾರ ಬೇರೆ ಬೇರೆ ಇದ್ರಂತಲೂ ತಿಳ್ಕೊಬಹುದು. ಆದ್ರೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಬೇಕಾದ್ರು ಮಾರ್ಕ್ಸ್ ನ ತೆಗೆಯೋಕೋಸ್ಕರ ಹಾಗೆ ಖಂಡಿತ ಇಲ್ಲೂ ಕೂಡ ವಿಜಯ್ ಕೊಡವರವರು ರಿಪೋರ್ಟ್ ಕಾರ್ಡ್ ನೀಡುವುದರ ಮೂಲಕ ಇನ್ನೊಂದು ಪರೀಕ್ಷೆ ಬರೆಯಕ್ಕೆ ಮುಂದಾಗಿದ್ದಾರೆ. ಇಲ್ಲ, ಈಗ ರಿಪೋರ್ಟ್ ಕಾರ್ಡ್ ಮಾಡದಿದ್ದವರು ಬೇರೆ ಜವಾಬ್ದಾರಿ ಅಂತ ಕೊಡ್ತಾರೆ. ಈಗ ರಿಪೋರ್ಟ್ ಕಾರ್ಡ್ ಮಾಡ್ಬೇಕಂತ ಇಲ್ಲ, ಏನಾದ್ರು ಜವಾಬ್ದಾರಿ ಟಿಕೆಟ್ ಆಗಿರ್ಬೋದು ಬೇರೆ ಒಬ್ಬರೊಬ್ಬರು ಬೇಡಿಕೆಯನ್ನ ಇರ್ತಾರೆ. ಹಾಗೆ ಈ ರೀತಿಯಾದ ಬೇಡಿಕೆಯನ್ನು ಇರ್ತಾ ಇದ್ದಾರೆ. ಇಲ್ಲ, ಇದು ಬೇಡಿಕೆ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಈಗ ನಿಮ್ಮ ರಾಜಕೀಯ ಅಂದ್ರೆ ಕೆಲಸವನ್ನೇ ಮಾಡ್ಬೇಕಂತ ಇನ್ನೂ ಇಲ್ಲ. ರಾಜಕೀಯವನ್ನೇ ಮಾಡಿದ್ರು ರಾಜಕೀಯ ಮಾಡಿದಾಗ ಆಗ್ತದೆ, ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನ ಮಾಡಿದಾಗ ಆಗ್ತದೆ. ನಾನು ಆ ರೀತಿ ಯೋಚನೆ ಮಾಡಿದಲ್ಲ. ನಾನು ಯೋಚನೆ ಮಾಡಿದ್ದೇನೆಂದ್ರೆ ಕೆಲಸ ಮಾಡ್ಬೇಕು ಅಂತ. ನನಗೆ ಜನಗಳು ಅಥವಾ ನನ್ನ ಪಕ್ಷ ನನಗೆ ಸ್ಥಾನಮಾನ ಕೊಟ್ಟದ್ದು ಯಾಕೆ ಹೇಳಿದ್ರೆ ಕೆಲಸ ಮಾಡ್ಬೇಕು ಅಂತ. ಜನಗಳು ನನ್ನ ಹಿಂದೆ ಬಂದು ಓಟ್ ಹಾಕಿ ವಿಜಯನಿಗೆ ಓಟ್ ಹಾಕಿ ಯಾಕೆ ಹೇಳಿದಂದ್ರೆ ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರ ನಾನು ಕೆಲಸ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ರಿಪೋರ್ಟ್ ಕಾರ್ಡ್ ಯಾಕೆ ಕೊಟ್ಟಿದ್ದೇನೆ ಅಂದ್ರೆ ಜನಗಳಿಗೆ ಗೊತ್ತಾಗ್ಬೇಕು ನಾವು ಇಷ್ಟು ಕೆಲಸ ಮಾಡಿದ್ದೇವೆ ಅಂತ ಕೊಡುಗೆ ತಂದು ಕೊಡ್ಬೇಕು. ಈಗ ಮತದಾನದ ಪ್ರಾರಂಭದಲ್ಲೂ ನಮ್ಮ ಸಾಧನೆ ಏನು ಅಂತ ಪಕ್ಷ ಕೊಡ್ತದೆ, ಅದನ್ನ ನಮ್ಗೆ ಕಲಿಸಿಕೊಟ್ಟಿದೆ. ಅದಕ್ಕೋಸ್ಕರ ರಿಪೋರ್ಟ್ ಕಾರ್ಡ್ ಅನ್ನೇ ಇಟ್ಕೊಂಡು ಬೇರೇನೋ ಸ್ಥಾನಮಾನಕ್ಕೆ ಅನ್ನೋ ದೃಷ್ಟಿಯಿಂದ ಖಂಡಿತವಾಗಿಯೂ ಅಲ್ಲ. ನಮ್ಮ ರಿಪೋರ್ಟ್ ಕಾರ್ಡ್ ಯಾಕೆ ಕೇಳಿದ್ರೆ ಪ್ರಾಮಾಣಿಕವಾದಂತಹ ಲೆಕ್ಕ. ನಾವು ಅದರಲ್ಲಿ 74 ಲಕ್ಷ ರೂಪಾಯಿಯ ಆಸುಪಾಸು 74 ಲಕ್ಷ ರೂಪಾಯಿಯ ಒಂದು ಸೇವಾ ಕಾರ್ಯವನ್ನು ಮಾಡಿದ್ದೇವೆ. ಅದು ಎಲ್ಲಿದೆ ಹಣ ಕೇಳಿದ್ರೆ ನಮ್ಮ ನಾಗರಿಕರ ಹಣ, ನನ್ನ ಹಣ ಅಲ್ಲ. ನಾನು ಹಣ ಕೊಟ್ಟಿಲ್ಲ, ನಾನು ಡೋನರ್ ಅಲ್ಲ, ನಾನು ಸಮಯವನ್ನು ಕೊಟ್ಟಿದ್ದೇನೆ. ಅದರ ಲೆಕ್ಕಾಚಾರವನ್ನು ನಮ್ಮ ಊರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ರಿಪೋರ್ಟ್ ಕಾರ್ಡ್. ರಿಪೋರ್ಟ್ ಕಾರ್ಡ್ ಅನ್ನು ಇಟ್ಕೊಂಡು ನನಗೆ ಮುಂದಿನ ದಿನಗಳಲ್ಲಿ ಸೀಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿದಲ್ಲ. ಆದ್ರೆ ಸೀಟ್ ಕೊಟ್ಟರೆ ಅದನ್ನು ನಿಭಾಯಿಸ್ತೇನೆ ಅನ್ನುವ ಶಕ್ತಿ ಇದೆ ಅಂತ ಅದನ್ನು ತೋರಿಸ್ಬೇಕಲ್ವಾ. ಈಗ ಉದಾಹರಣೆಗೆ ಅಲ್ಲ ನೀವು ಹೇಳ್ತಿರೋದು ಹೇಗಿದೆ ಅಂತ. ಅಲ್ಲ, ಎರಡೂ ಇದೆ. ಖಂಡಿತ ಇನ್ನೊಮ್ಮೆ ನಾನು ಬೇಕಾದ್ರೆ ಬಿಡಿಸಿ ಹೇಳ್ತೇನೆ. ಈಗ ಉದಾಹರಣೆಗೆ ಏನಾದ್ರು ಕೊಡ್ಬೇಕು ಅಂತಾದ್ರೆ, ಈಗ ನೀವು ಯಾರ ಹತ್ರ ಒಂದು ಗ್ಲಾಸ್ ಕೊಡ್ತೀರಿ ಅಂತ ಆದ್ರೆ ಅವ್ರಿಗೆ ಎತ್ತಬೇಕು ಅಂತ ಶಕ್ತಿ ಬೇಕಲ್ವಾ. ನೀವು ಅವನನ್ನು ನೋಡ್ತೀರಾ, ಇವನು ಕಲ್ತು ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಆದ್ರೆ ಕಲ್ಲು ಕೊಡ್ತೀರಿ. ಅಥವಾ ಗ್ಲಾಸ್ ಎತ್ಕೊಂಡು ಹೋಗುವಂತ ಒಂದು ಅವನಿಗೆ ಜವಾಬ್ದಾರಿ ಇದೆ, ನಯನಾಜುಕು ಗೊತ್ತಿದೆ, ಶಕ್ತಿ ಇದೆ ಅಂತ ಆದ್ರೆ ಗ್ಲಾಸ್ ಕೊಡ್ತೀರಿ ನೀವು. ಅಥವಾ ಕಲ್ಲು ಎತ್ಕೊಂಡು ಅನ್ನುವಂಥದ್ದು, ಇದು ಗ್ಲಾಸ್ ಅನ್ನುವಂಥದ್ದು ನಗರಸಭೆ ಸ್ಥಾನ. ಈಗ ಕಲ್ಲು ಅನ್ನುವಂಥದ್ದು ದೊಡ್ಡ ಮುಂದೆ ಬರ್ತಿರುವಂತ ಚುನಾವಣೆಯ ಸ್ಥಾನ ಅಲ್ಲ. ಆ ಒಂದು ನಿರೀಕ್ಷೆಯಲ್ಲಿ ವಿಜಯ್ ಕೊಡವರು ಇದ್ದಾರೆ. ಹಾಗಾದ್ರೆ ಇಲ್ಲ, ನಾನು ಹೇಳುವಂತದ್ದು ಮತ್ತು ನಿಮ್ಮ ಹತ್ರ ಸ್ಪಷ್ಟ ಮಾಡ್ತೇನೆ. ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಟ್ಟಿರುವಂತದ್ದು ಅಥವಾ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರುವಂತದ್ದು ಇದುವರೆಗೆ ತುಂಬಾ ಕೊಟ್ಟಿದೆ. ಅದರಲ್ಲಿ ಏನು ನಾನು ಬೇಸರ ಮಾಡಿಕೊಂಡು ಪಕ್ಷ ಏನು ಕೊಟ್ಟಿಲ್ಲ, ಪಕ್ಷ ನನ್ನನ್ನು ಈಯಾಳ ಮಾಡ್ತಾ ಇದೆ, ಇಲ್ಲ. ನನಗೆ ಪಕ್ಷ ತುಂಬಾ ಕೊಟ್ಟಿದೆ. ಯಾಕೆಂದ್ರೆ ನನಗೆ ಇಡೀ ಜಿಲ್ಲೆಯಲ್ಲಿ ಒಬ್ಬ ವಿಜಯ್ ಕೊಡವರು ಯಾರು ಅಂತ ತೋರಿಸಿಕೊಟ್ಟದ್ದು ಯಾರು ಕೇಳಿದ್ರೆ ಸಂಘದ ಮತ್ತು ಭಾರತೀಯ ಜನತಾ ಪಕ್ಷ ಪಾರ್ಟಿ. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಇದುವರೆಗೆ ಏನು ಕೊಡದಿದ್ರು, ಈಗ ಇದುವರೆಗೆ ನಾನು ಕೊಟ್ಟಿದ್ದೆ ತುಂಬಾ ಕೊಟ್ಟಿದೆ. ಯಾಕಂದ್ರೆ ಬೇರೆ ಕಾರ್ಯಕರ್ತರನ್ನು ನೋಡಿದ್ರೆ ಅವರಿಗೆ ಏನು ಕೊಟ್ಟಿಲ್ಲ. ಈಗ ಉದಾಹರಣೆ ನನಗೆ ಏನು ಕೊಟ್ಟಿದೆ ಕೇಳಿದ್ರೆ ಬೇರೆ ಬೇರೆ ಸಂಘದ ಬೇರೆ ಬೇರೆ ಜವಾಬ್ದಾರಿ ಆದ್ಮೇಲೆ ಪಕ್ಷದಲ್ಲಿ ನಗರಸಭಾ ಸದಸ್ಯ ಕೊಟ್ಟರು, ಅದಾದ್ಮೇಲೆ ಆ ಸ್ಥಾಯಿ ಸಮಿತಿ ಅಧ್ಯಕ್ಷ ಇರ್ಬೋದು, ಅದಾದ್ಮೇಲೆ ನನಗೆ ಹಿಂದುಳಿದ ವರ್ಗಗಳ ನಗರ ಮಂಡಲದ ಉಪಾಧ್ಯಕ್ಷ ಆಗಿರ್ಬೋದು, ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಇರ್ಬೋದು, ಪ್ರಕೋಷ್ಠಗಳ ಸಂಯೋಜಕ ಆಗಿರ್ಬೋದು, ಇದನ್ನೆಲ್ಲ ಒಂದು ನೋಡಿ ಕೊಟ್ಟಿರುವಂತದ್ದು, ಯಾರ್ದೋ ಒಬ್ಬ ಇದಕ್ಕೆ ಕೊಟ್ಟಿದ್ದಲ್ಲ. ಅದನ್ನ ಮತ್ತು ನಾನು ಹೇಳುವುದೇನಂದ್ರೆ, ಏನೋ ಒಂದು ರಿಪೋರ್ಟ್ ಕಾರ್ಡ್ ಮಾಡಿದ ಕೂಡಲೇ ನಮ್ಗೆ ಏನೋ ಬೇರೆ ಬೇರೆ ಸ್ಥಾನ ಕೊಡ್ತೇನೆ ಉಚಿತ ಅದನ್ನು ಇಟ್ಕೊಂಡ್ರೆ ಅಲ್ಲ. ನಾನು ಹೇಳಿರುವಂತದ್ದು ನಮ್ದು ಪ್ರಾಜೆಕ್ಟ್ ಅನ್ನು ತೋರಿಸಿರುವಂತದ್ದು ಮಾಡಿದ್ದೀವಿ. ಪ್ರಾಮಾಣಿಕತೆ ಒಂದು ದಾರಿಯನ್ನು ತೋರಿಸ್ತೀವಿ. ಇದನ್ನ ನೋಡಿ ಕೊಟ್ರೆ ತಕೊಳ್ಳುದೆ, ಅದ್ರಲ್ಲೇನು ಇಲ್ಲ ಅಂತ ನಾವು ಇಲ್ಲ ಅಂತ ಮುಜುಗರ ಇಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಹೇಗೆ ಕೇಳಿದ್ರೆ ಎಲ್ರೂ ಮುಂದೆ ಹೋಗ್ತಾ ಇರ್ಬೇಕು, ಅದರಲ್ಲಿ ನನಗೆ ಬೇರೆ ವ್ಯವಸ್ಥೆ ಇಲ್ಲ. ಕೆಲಸ ಮಾಡಿ ಕೊಡುವಂತದ್ದು, ತೋರಿಸುವಂತದ್ದು ಮಾಡ್ಬೇಕು, ಅದು ಸರಿ ಅಂತ ತೋರಿಸಿದೆ, ಅದನ್ನ ನಾವು ಮಾಡಿರುವಂತದ್ದಾಗಿದೆ. ನೀವೇನು ನಗರಸಭೆ ಸದಸ್ಯರಾದ ಸಂದರ್ಭದಲ್ಲಿ 17 ಸಮಿತಿಗಳ ಮಾಡುವ ಮೂಲಕ ನೀವು ಕೆಲಸ ಕಾರ್ಯಗಳನ್ನು ನೀವು ಆರಂಭವನ್ನು ಮಾಡ್ತೀರಾ. ಆ 17 ಸಮಿತಿಗಳಲ್ಲಿ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳೇನು, ಹಾಗೆ ಅದರಿಂದ ಜನರಿಗೆ ಯಾವ ರೀತಿಯಾದ ಅನುಕೂಲತೆಗಳಾಗಿದ್ದಾವೆ? ಒಟ್ಟು ಸಮಿತಿಗಳನ್ನು ರಚನೆ ಮಾಡಿಕೊಂಡು ನಮ್ಮಲ್ಲಿರುವಂತಹ ಕಾರ್ಯಕರ್ತರು ಅದಕ್ಕೆ ಒಬ್ಬೊಬ್ಬರು ಸಮಿತಿಗೆ ಇಬ್ಬೊಬ್ಬರು ಪ್ರಮುಖರಾಗಿದ್ದಾವೆ. ಅದೊಂದು ತುಂಬಾ ಖುಷಿ ಕೊಟ್ಟಿರುವಂತಹ ಸಂಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಒಟ್ಟು ಒಂದನೇದ್ದು ಉದ್ಯೋಗ ಸಮಿತಿ. ಅದರ ಕೆಲಸ ಏನು ಕೇಳಿದ್ರೆ, ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಅಂತ ನಾವು ಅದರಲ್ಲಿ ಬರ್ಕೊಂಡಿದ್ದೀವಿ ಸರ್ವೆಯಲ್ಲಿ.
ಅದಾದ ಮೇಲೆ ಅದಕ್ಕೆ ಉದ್ಯೋಗ ಕೊಡಬೇಕು ಅನ್ನೋ ದೃಷ್ಟಿಯಿಂದ 10 ಮಿನಿ ಉದ್ಯೋಗ ಮೇಳಗಳನ್ನು ಮಾಡಿದ್ದೀವಿ. ಓಕೆ, ಒಂದು ಮತ್ತೊಮ್ಮೆ ಮಿನಿ ಉದ್ಯೋಗ ಮೇಳ, ಒಟ್ಟು ಒಂದು ನಗರ ವ್ಯಾಪ್ತಿಯಲ್ಲಿ ಒಂದು ವಾರ್ಡ್ನಲ್ಲಿ 10 ಮಿನಿ ಉದ್ಯೋಗ ಮೇಳ ಮಾಡುವಂತ ಮುಖಾಂತರ 3,000ಕ್ಕಿಂತಲೂ ಅಧಿಕ ಜನರಿಗೆ ನಾವು ಕೆಲಸ ಕೊಟ್ಟಿದ್ದೀವಿ ಅನ್ನುವಂಥದ್ದು ಒಂದು. ಎರಡನೇದು ಒಂದು ಅಪಘಾತ ವಿಮೆಯ ಸಮಿತಿಯನ್ನು ಮಾಡಿದ್ದೀವಿ. ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಬೇಕು, ಬೆಳೆಸಬೇಕು, ರಕ್ಷಿಸಬೇಕು, ಪೋಷಿಸಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಒಂದು ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದೀವಿ. ಅದರಲ್ಲಿ ಏನ್ ಲಾಭ ಕೇಳಿದ್ರೆ, ಒಬ್ಬ ಹುಡುಗ ಏನಾದ್ರೂ ಬಿದ್ರೆ ಅವನು ಔಟ್ ಪೇಷಂಟ್ ಆಗಿ 2,000 ರೂಪಾಯಿ ಕ್ಲೈಮ್ ಆಗ್ತದೆ. ಅವನು ಅಡ್ಮಿಟ್ ಆದ್ರೆ 25,000ರಿಂದ 50,000 ರೂಪಾಯಿ ಕ್ಲೈಮ್ ಆಗ್ತದೆ. ಅಥವಾ ಡೆತ್ ಅಥವಾ ಹಾಫ್ ಡೆತ್ ಏನೋ ಆಗಬಾರ್ದು, ಆದ್ರೆ ಒಂದು ಡೆತ್ ಅಥವಾ ಹಾಫ್ ಡೆತ್ ಆದ್ರೆ 50,000ರಿಂದ 1 ಲಕ್ಷ ಸಿಗುವಂತ ಒಂದು ಸ್ಟಾರ್ ಇನ್ಶೂರೆನ್ಸ್ ಕಂಪನಿ ಅವ್ರದ್ದು ಜೊತೆಯಲ್ಲಿ ಟೈಅಪ್ ಆಗಿ ಉಡುಪಿ ಜಿಲ್ಲೆಯ 20 ಶಾಲೆಗಳಿಗೆ ನಾವು ಇನ್ಶೂರೆನ್ಸ್ ಮಾಡಿದ್ದೇವೆ ಅನ್ನುವಂಥದ್ದು ಒಂದು ಖುಷಿ ಕೊಟ್ಟಿದ್ದ ವಿಚಾರ. ಎರಡನೇದು, ನಾವು ಎಲ್ಲಾ ಸಂದರ್ಭದಲ್ಲಿ ಹೇಳುವಂಥದ್ದು ಏನು ಕೇಳಿದ್ರೆ, ನಮಗೆ ಧಾರ್ಮಿಕ ಸಂಗತಿ ಸಂಸ್ಕಾರ ಕೊಡುವಂತ ಕೇಂದ್ರ ನಮ್ಮಲ್ಲಿ ಇಲ್ಲ ಅಂತ ಭಾಷಣ ಮಾತ್ರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೇ ಒಂದು ಕೇಶವ ಜ್ಞಾನ ಮಂದಿರ ಅಂತ ಮಾಡಿಕೊಂಡು ಅಲ್ಲಿ ಒಂದು ಪ್ರತಿ ಭಾನುವಾರ ಅವರಿಗೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅಥವಾ ವೇದ ಉಪನಿಷತ್ತುಗಳು, ಆಚಾರ ವಿಚಾರ, ಪೂಜೆ ವಿಧಿವಿಧಾನ ಮತ್ತೆ ಶ್ಲೋಕಗಳನ್ನು ಕಲಿಸಿಕೊಡುವಂಥದ್ದು ನಮ್ಮ ಕೇಶವ ಜ್ಞಾನ ಮಂದಿರದಲ್ಲಿ ಆಗ್ತಾ ಇದೆ. ಇದು ನನ್ನ ಜೀವನದ ಖುಷಿಯ ವಿಚಾರ. ಏನು ಕೇಳಿದ್ರೆ, ಒಬ್ಬ ಜನಪ್ರತಿನಿಧಿಯಾದವನು ರಸ್ತೆ ಮಾಡಬಹುದು ಸರ್ಕಾರದ ಹಣದಿಂದ, ಚರಂಡಿ ಮಾಡಬಹುದು ಸರ್ಕಾರದ ಹಣದಿಂದ, ಅಥವಾ ಬಿಲ್ಡಿಂಗ್ ಗಳನ್ನು ಕಟ್ಟಬಹುದು ಸರ್ಕಾರದ ಅನುದಾನದಿಂದ, ಅಥವಾ ಬೇರೆ ಬೇರೆ ಎಲ್ಲ ಕೆಲಸ ಮಾಡಬಹುದು. ಆದ್ರೆ ಒಂದು ಸಂಸ್ಕಾರ ಕೊಡಬೇಕು, ಮುಂದಿನ ಪೀಳಿಗೆಗೆ ಈ ದೇಶ ಧರ್ಮದ ರಕ್ಷಣೆ ಮಾಡುವಂತಹ ಸಂಸ್ಕಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಊರ್ನವರನ್ನೆಲ್ಲ ಸೇರಿಸ್ಕೊಂಡು ಒಂದು ಕೇಶವ ಜ್ಞಾನ ಮಂದಿರ ಅಂತ ಮಾಡ್ಕೊಂಡು, ಇದು ಭಜನಾ ಮಂದಿರ ಅಲ್ಲ, ಇದು ಜ್ಞಾನ ಮಂದಿರ ಅಂತ ಮಾಡಿಕೊಂಡು ಅಲ್ಲೇ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಜ್ಞಾನ ಮಂದಿರ ಸಂರಕ್ಷಣಾ ಸಮಿತಿ ಅಂತ ಆ ಮುಖಾಂತರಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತದೆ. ಈಗ ಮಕ್ಕಳು ಸಂಸ್ಕೃತ ಮಾತಾಡ್ತಾರೆ, ಆ ಒಂದು ಇತಿಹಾಸವನ್ನು ನೆನಪು ಮಾಡ್ತಾರೆ. ರಾಮಾಯಣದಲ್ಲಿರುವಂತಹ ಒಂದಷ್ಟು ಪಾತ್ರಗಳ ಏನೋ ಸ್ಪರ್ಧೆಯನ್ನಿಟ್ರೆ ಅದರಲ್ಲಿ ಬಹುಮಾನ ತಗೊಂಡ್ ಬರ್ತಾರೆ. ಆ ವೇದಗಳನ್ನು ಹೇಳುವಂತದ್ದು ಅಂತದ್ದನ್ನು ನೋಡುವಾಗ ಇದು ಧನ್ಯತಾ ಭಾವ ಅಂತ. ಏನೋ ಒಂದು ರಸ್ತೆ ಮಾಡಿದಾಗ ಬಂದು ಖುಷಿ, ಇದಕ್ಕಿಂತಲೂ ಇದಕ್ಕೊಂದು 100 ಪಟ್ಟು 1000 ಪಟ್ಟು ಖುಷಿ ಕೊಟ್ಟಿದೆ. ಎರಡನೇದ್ದು, ನಾವೊಂದು ಸ್ವಚ್ಛ ಭಾರತ್ ಅಭಿಯಾನದ ಮುಖಾಂತರ 215ಕ್ಕಿಂತಲೂ ಅಧಿಕ ಶ್ರಮದಾನ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ರಸ್ತೆಗಳನ್ನು ಶ್ರಮದಾನದ ಮುಖಾಂತರ 30 ರಸ್ತೆಗಳನ್ನು ಮಾಡಿದ್ದೇವೆ. ಎಲ್ಲೆಲ್ಲ ರಸ್ತೆ ಇಲ್ಲ ಅವ್ರ ಹತ್ರ ದಾರಿಯನ್ನು ಕೇಳಿಕೊಂಡು ಅವರಿಗೆ ಮಣ್ಣಿನ ರಸ್ತೆಯಲ್ಲಿ ಮಾಡಿಕೊಂಡು ಚಿಕ್ಕದಿರುವಂತಹ ಮರಗಳನ್ನು ಗೆಲ್ಲುಗಳನ್ನು ಕಡಿದು ರಸ್ತೆ ಮಾಡುವಂತಹ ಶ್ರಮದಾನ 30 ಶ್ರಮದಾನದ ಮೂಲಕ 30 ಹೊಸ ರಸ್ತೆಗಳನ್ನು ಮಾಡಿರುವಂತದ್ದಾಗಿದೆ. ಅದೇ ರೀತಿ ಗೋವು ಇರ್ಬೋದು, ಸ್ವಚ್ಛ ಭಾರತ್ ಇರ್ಬೋದು ಅಂತ ಅನೇಕ ಸಮಿತಿಗಳನ್ನು ಬೇರೆ ಬೇರೆ, ಅದರಲ್ಲೂ ಕೃಷಿಯ ಸಮಿತಿ, ಕೃಷಿಯನ್ನು ಮಾಡಬೇಕು. ಕೃಷಿ ಈಗ ನಶಿಸಿದೆ. 500 ಎಕರೆ ಜಾಗದಲ್ಲಿ ಕೃಷಿ ಆಗ್ತಾ ಇತ್ತು, ಈಗ ಕೇವಲ ಒಂದು 8-10 ಎಕರೆ ಜಾಗದಲ್ಲಿ ಕೃಷಿ ಆಗ್ತಾ ಇದೆ. ಅದಕ್ಕೋಸ್ಕರ ಅದರನ್ನು ಸರ್ವೆ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಒಂದು ಒಂದು ಟ್ರ್ಯಾಕ್ಟರ್ ಅನ್ನು ತಕೊಂಡು ಅವರಿಗೆ ಉಚಿತವಾಗಿ ಮತ್ತೆ ಕಡಿಮೆ ದರದಲ್ಲಿ ದುಡಿಸುವ ಮುಖಾಂತರ ಕೃಷಿಗೆ ಪ್ರೋತ್ಸಾಹ ಕೊಟ್ಟಿರುವಂತದ್ದು. ಮಕ್ಕಳಿಗೆ ಮನೆ ಮನೆಗೆ ಹೋಗಿ SSLC PUC ಯಲ್ಲಿ 90+ ಅಂತ ಪ್ಲಸ್ ಪಡೆದ್ರೆ ಅಂಕ ಅವರ ಮನೆ ಮನೆಗೆ ಹೋಗಿ ಸನ್ಮಾನ ಮಾಡುವಂತದ್ದು. ಡಾಕ್ಟರ್ ದಿನ ಡಾಕ್ಟರ್ ಅನ್ನು ಸನ್ಮಾನ ಮಾಡುವುದು, ಇಂಜಿನಿಯರ್ ದಿನ ಇಂಜಿನಿಯರ್ ಸನ್ಮಾನ ಮಾಡೋದು, ಟೀಚರ್ ದಿನ ಟೀಚರ್ ಮನೆಗೆ ಹೋಗಿ ಸನ್ಮಾನ ಮಾಡುವಂತದ್ದು. ಒಟ್ಟು 1,500ಕ್ಕಿಂತಲೂ ಅಧಿಕ ಜನರನ್ನು ನಮ್ಮ ಸನ್ಮಾನ ಮಾಡುವಂತದ್ದನ್ನು ಮಾಡಿದ್ದೇವೆ. ಅದು ಕಾಪು, ಉಡುಪಿ, ಬ್ರಹ್ಮಾವರ ಗ್ರಾಮಾಂತರ ಎಲ್ಲ ಮಕ್ಕಳನ್ನು ಸನ್ಮಾನ ಮಾಡುವಂತದ್ದನ್ನು ಮಾಡಿದ್ದೇವೆ. ಒಟ್ಟು ಕೊನೆಗೆ ಅವರಿಗೆ ನಾವು ಲೆಕ್ಕಾಚಾರವನ್ನು ಕೊಟ್ಟಿದ್ದೇವೆ. ಮನೆಯ ಅಪಘಾತ ವಿಮೆ ಇರ್ಬೋದು, ಪ್ರಚಾರ ಸಮಿತಿ ಇರ್ಬೋದು, ದಿವ್ಯಾಂಗ ರಕ್ಷಣಾ ಸಮಿತಿ ಇರ್ಬೋದು, ಉದ್ಯೋಗ ಸಮಿತಿ ಇರ್ಬೋದು, ಇದು ಎಲ್ಲವನ್ನು ಮಾಡಿದ್ದು ಯಾಕೆ ಕೇಳಿದ್ರೆ, ಮತ್ತೊಮ್ಮೆ ಚುನಾವಣೆ ನಿಲ್ಲಬೇಕು, ಅದನ್ನು ವಿನ್ ಆಗಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ, ಇದು ಸ್ಪಷ್ಟತೆ ಮಾಡ್ಕೊಳ್ಳಿ, ಮತ್ತೊಮ್ಮೆ ಚುನಾವಣೆ ನಿಲ್ಲಬೇಕು ಅದರಲ್ಲಿ ವಿನ್ ಆಗಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಜನಪ್ರತಿನಿಧಿ ಮನಸ್ಸು ಮಾಡಿದ್ರೆ ಇದೆಲ್ಲ ಮಾಡಬಹುದು ಅನ್ನುವ ದೃಷ್ಟಿಯಿಂದ ಹಿರಿಯರು ಹೇಳಿದ್ದನ್ನು ನಾವು ಮಾಡುವಂತದ್ದನ್ನು ಮಾಡಿದ್ದೀವಿ. ಎರಡನೇದ್ದು, ನಾನು ಈ ಮನೆಯ ಮಗ, ಮನೆಗೆ ಕೆಲಸ ಮಾಡುವುದೊಂದು ದೊಡ್ಡ ವೈಭವೀಕರಣ ಏನಿಲ್ಲ. ನಾನು ಈ ಮನೆಯ ಮಗನಾಗಿ, ಈ ಊರಿನ ಮಗನಾಗಿ, ಈ ಊರಿಗೆ ಈ ಕೆಲಸ ಮಾಡಿರುವಂತದ್ದು. ಅದಕ್ಕಿಂತಲೂ ಒಂದು ಖುಷಿ ಕೊಟ್ಟದ್ದು ಏನು ಕೇಳಿದ್ರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಆಗುವ ಸಂದರ್ಭದಲ್ಲಿ ಈ ನಮ್ಮ ಕೊಡವೂರು ಭಾಗದ ಎಲ್ಲಾ ಗೋಡೆಗಳಲ್ಲಿ ಒಂದು ವಾಲ್ ಪೇಂಟಿಂಗ್ ಸ್ಪರ್ಧೆಯನ್ನು ಮಾಡಿದ್ದೇವೆ. ರಾಮ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂತಹ ಚಿತ್ರ ಕಲಾಕಾರರನ್ನು, ರಾಜ್ಯ ಮಟ್ಟದ ಕಲಾಕಾರರನ್ನು ಕರ್ಕೊಂಡು ಬಂದು ರಾಮಾಯಣ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂತದ್ದನ್ನು ಮಾಡಿರುವಂತದ್ದಾಗಿದೆ. ಶಿಕ್ಷಾರ್ಥಿಗಳನ್ನು ಯಾರಿಗೆ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ದತ್ತು ತಗೊಳ್ಳುವಂತದ್ದು, ಪ್ರತಿ ವರ್ಷ 1-2 ಶಿಕ್ಷಣ ಕಲಿಯುವಂತದ್ದನ್ನು ದತ್ತು ತಗೊಳ್ಳುವಂತದ್ದನ್ನು ಮಾಡಿದ್ದೀವಿ. ಕಾಲೇಜಿ ವಿದ್ಯಾರ್ಥಿ ಇರ್ಬೋದು, ಅಪಘಾತ ವಿಮೆ ಇರ್ಬೋದು, ಪ್ರಚಾರ ಇರ್ಬೋದು, ಕೃಷಿ ಇರ್ಬೋದು, ಹೆಚ್ಚಾಗಿ ಕೆರೆ ಸಂರಕ್ಷಣಾ ಸಮಿತಿ. ಕೆರೆ ಸಂರಕ್ಷಣಾ ಸಮಿತಿ ಅಂದ್ರೆ ಕೊಡವೂರಿನಲ್ಲಿ 18 ಕೆರೆಗಳಿದೆ ಸರ್ಕಾರದ್ದು.
ಅದಕ್ಕೆ ನಮ್ಮ ಇದುವರೆಗೆ ಇದ್ದಿರುವಂತ ಜನಪ್ರತಿನಿಧಿಗಳು ಅದಕ್ಕೆ ಸಮರ್ಪಕವಾಗಿ ಕಲ್ಲು ಕಟ್ಟುವಂತದ್ದನ್ನು ಮಾಡಲಿಲ್ಲ. ನಾವು ಇಲ್ಲಿರುವಂತ 27 ಸಂಘ ಸಂಸ್ಥೆ ಇದೆ, 27 ಅದು ಹಳೆ ವಿದ್ಯಾರ್ಥಿ ಸಂಘ, ಗಣೇಶೋತ್ಸವ ಸಮಿತಿ, ಧಾರ್ಮಿಕ ಸಂಘಟನೆ, ಅವರನ್ನೆಲ್ಲ ಕರೆದು ನಾವು ಒಂದು 8 ಕೆರೆಯ ಹೂಳೆತ್ತುವಂತದ್ದನ್ನು ಮಾಡಿದ್ವಿ. ಸರ್ಕಾರದ್ದಲ್ಲ, ಅವರೇ ಹೂಳೆತ್ತುವಂಥದ್ದು 8 ಕೆರೆಯ ಕೆಲಸವನ್ನು ಹೂಳೆತ್ತುವಂಥದ್ದನ್ನು ಸಂಘ ಸಂಸ್ಥೆ ಮಾಡಿದೆ. ಅದಕ್ಕೆ ಈಗ 4 ಕೆರೆಗಳಿಗೆ ಕಲ್ಲು ಕಟ್ಟುವಂಥದ್ದು, ಅಂದ್ರೆ ಅದಕ್ಕೆ ತಡೆ ಕಟ್ಟುವಂಥದ್ದು, ಅದನ್ನು ಮಾನ್ಯ ಸಂಸದರು ನರೇಂದ್ರ ಮೋದಿ ಅವರ ಒಂದು ಹಣಕಾಸಿನಲ್ಲಿ ಕಟ್ಟಿರುವಂತದ್ದಾಗಿದೆ. ಮತ್ತೆ ಶಾಸಕರು ಬೇರೆ ಬೇರೆ ಅನುದಾನಗಳಿಂದ ಹಣ ಕಟ್ಟಿದ್ರಿಂದ 4 ಕೆರೆಗಳನ್ನು ಅಭಿವೃದ್ಧಿ ಮಾಡುವಂತದ್ದನ್ನು ಆಗಿದೆ. ಮತ್ತೆ ಅದಕ್ಕಿಂತಲೂ ಖುಷಿ ಪಟ್ಟಿದ್ದು ಏನು ಕೇಳಿದ್ರೆ, ನಮ್ಮಲ್ಲಿರುವಂತ ಹೊಸ ಹೊಸ ರಸ್ತೆಗೆ ಒಂದು ಹೆಸರನ್ನು ಇಡಬೇಕು ಅಂತ ಆದಾಗ ಯಾರೋ ಒಂದು ಡೋನರ್ನ ಹೆಸರು ಕೊಟ್ಟದಲ್ಲ, ನಾವು ಯಾರ ಹೆಸರು ಕೊಟ್ಟದಂದ್ರೆ ಇಡೀ ಜೀವನವನ್ನು ದೇಶದ ರಕ್ಷಣೆಗೋಸ್ಕರ ಸ್ವಾತಂತ್ರ್ಯ ಕೊಟ್ಟಂತದ ಸಾವರ್ಕರ್ನ ಹೆಸರನ್ನು ಇಡುವಂತದನ್ನು ಮಾಡಿದೀವಿ. ಈ ಸಂವಿಧಾನದ ಮೂಲಕ ಒಂದು ಜಾತಿಯ ವ್ಯತ್ಯಾಸವನ್ನು ತೆಗೆದಿರುವಂತ ಅಂಬೇಡ್ಕರ್ನ ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಒಂದು ರಸ್ತೆಯ ಮಾರ್ಗ ಇರ್ಬೋದು, ಮತ್ತೊಂದಲ್ಲಿ ಅಂಬೇಡ್ಕರ್ ಬಯಲುರಂಗ ಮಂದಿರದಕ್ಕೆ ಹೆಸರು ಇಟ್ಟಿರುವಂತದ್ದಾಗಿದೆ. ಜಾತಿ ವ್ಯವಸ್ಥೆಯನ್ನು ಸರಿಯಾಗಿ ಹೊತ್ತು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾರಾಯಣ ಗುರುಗಳ ಏನು ಬೆವರೇನಿದೆ, ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆ ನಾರಾಯಣ ಗುರುಗಳ ರೀತಿಯಲ್ಲಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕೇವಲ ಭಾಷಣದಲ್ಲ, ಬದಲಾಗಿ ನಾರಾಯಣ ಗುರುಗಳ ಒಂದು ಮಾರ್ಗವನ್ನು ಇಡುವಂಥದ್ದು, ನಾರಾಯಣ ಗುರುಗಳ ಬಸವತುಂಗದಾನಕ್ಕೆ ಹೆಸರಿಡುವಂತದ್ದನ್ನು ಮುಖಾಂತರ ನಾರಾಯಣ ಗುರುಗಳ ಭಾಷಣ ಸ್ಪರ್ಧೆ, ನಾರಾಯಣ ಗುರುಗಳ ಚಿತ್ರ ಬಿಡಿಸುವ ಸ್ಪರ್ಧೆ, ಇಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ನಾರಾಯಣ ಗುರುಗಳ ಜಯಂತಿಗೆ ಮಾಡಿರುವಂತದ್ದು. ಅದಾದ್ಮೇಲೆ ಅಂಬೇಡ್ಕರ್ ಜಯಂತಿಯ ದಿನ ಭಾಷಣ ಸ್ಪರ್ಧೆ, ಅಂಬೇಡ್ಕರ್ನ ವಿಚಾರಧಾರೆಯನ್ನು ಇಟ್ಕೊಳ್ಳುವಂಥದ್ದು, ಚಿತ್ರ ಬಿಡಿಸುವಂತದ್ದನ್ನು ಮಾಡುವಂತದ್ದಾಗಿದೆ. ಅದಾದ ಮೇಲೆ ನಾವು ಬಸ್ ಸ್ಟ್ಯಾಂಡ್ ಇದು ಅಯೋಧ್ಯ ನಗರ ಇಡುವಂಥದ್ದು, ಅದ ರಾಣಾ ಪ್ರತಾಪ್ ಸಿಂಗ್ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಅಂತ ಡಾಕ್ಟರ್ VS ಆಚಾರ್ಯ ಇರ್ಬೋದು, ರಾಣಾ ಪ್ರತಾಪ್ ಸಿಂಗ್, ಭಗತ್ ಸಿಂಗ್, ಬ್ರಹ್ಮಶ್ರೀ ನಾರಾಯಣ ಗುರು, ಅಂಬೇಡ್ಕರ್, ಪುದ್ಮಲ್ ರಂಗರಾವ್ ಅಂತ ಒಂದು ಸಾಧಾರಣ 25ರಿಂದ 30 ಹೆಸರುಗಳನ್ನು ಇಟ್ಟಿದ್ದೀವಿ. ಇದು ಯಾರೋ ಹೇಳಿರುವಂತದ್ದಲ್ಲ, ಬದಲಾಗಿ ಮುಂದಿನ ಪೀಳಿಗೆ ಅಂತಹ ಮಹಾನ್ ಭಾವ ವ್ಯಕ್ತಿಗಳನ್ನು ನೆನಪು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಹೆಸರನ್ನು ಇಡುವಂತದ್ದಾಗಿದೆ. ಅದ್ರ ಮತ್ತು ನನ್ನದು ಏನು ಕೇಳಿದ್ರೆ, ಒಂದು ಅವಕಾಶವನ್ನು ಕೊಟ್ಟಿರುವಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಕೊಡವೂರಿನ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರು, ಅದರಲ್ಲಿ ಒಂದು ಹೇಳಬೇಕು ಅಂತ ಆದ್ರೆ, ಕೊಡವೂರಿನ ಕಾರ್ಯಕರ್ತರು ಯಾವ ರೀತಿ ಇದ್ದಾರೆ ಕೇಳಿದ್ರೆ, ಕೊನೆಗೆ ಈ ಪುಸ್ತಕ ಮಾಡಬೇಕು ಅಂತ ಬಂದಾಗ, ಈ ಪುಸ್ತಕ ಮಾಡಬೇಕು, ಎಲ್ಲರಿಗೂ ತಿಳಿಸ್ಬೇಕು ಅಂದಾಗ, ಇದಕ್ಕೆ ನಾವು 30,000 ರೂಪಾಯಿ ಯಾರು ಕೊಟ್ಟದ್ದು ಕೇಳಿದ್ರೆ, ಕಾರ್ಯಕರ್ತರೇ 1,000 ರೂಪಾಯಿ ಹಾಕಿ ಕೊಟ್ಟಿರುವಂತದ್ದಾಗಿದೆ. ಆದ್ರಿಂದ ನಾನು ಜೀವಮಾನ ಪೂರ್ತಿ ಕಾರ್ಯಕರ್ತರನ್ನು ಮರೆಯುವಂತ ಪ್ರಶ್ನೆ ಇಲ್ಲ. ಕಾರ್ಯಕರ್ತರು ಎಲ್ಲಾ ಸಂದರ್ಭದಲ್ಲೂ, ನಾನು ನಿಜವಾಗಿ ಹೇಳ್ಬೇಕಾದ್ರೆ ಕಾರ್ಯಕರ್ತರಿಗೆ ನಾನು ಏನು ಕೊಟ್ಟಿಲ್ಲ. ಕಾರ್ಯಕರ್ತರಿಗೆ ನನ್ನ ಅಚ್ಚುಮೆಚ್ಚು ಏನು ಕೇಳಿದ್ರೆ, ನನ್ನ ಭ್ರಷ್ಟಾಚಾರ ಇಲ್ಲದೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಮಾತ್ರ. ಇದಿಷ್ಟು ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನು ಹೇಳ್ತಾ, ಒಟ್ಟಾಗಿ ಒಂದಾಗಿ ದೇಶ ಮತ್ತು ಧರ್ಮದ ಕೆಲಸ ಮಾಡುವ ಜನಪ್ರತಿನಿಧಿ ಅಂದ್ರೆ ಅವನು ಕೇವಲ ಬೇರೆಯವರ ಕೆಲಸವನ್ನು ತೋರಿಸಿ, ಮೋದಿಯ ಕೆಲಸವನ್ನು ತೋರಿಸಿ ನಮ್ಗೆ ಚುನಾವಣೆಗೆ ಕೊಡಿ ಅಂತ ಅಲ್ಲ. ನಮ್ಮ ಲೆಕ್ಕದಲ್ಲಿ ಏನು ಕೇಳಿದ್ರೆ, ಜನಪ್ರತಿನಿಧಿ ಅಂದ್ರೆ ಅದೇ ರೀತಿ ನಾನು ಕೆಲಸ ಮಾಡಿದ್ದೀನಿ, ನಮಗೆ ಚುನಾವಣೆಯಲ್ಲಿ ಅವಕಾಶ ಕೊಡಿ, ಮತ ಕೊಡಿ, ಅಥವಾ ಬೇರೆ ಬೇರೆ ಅವಕಾಶವನ್ನು ಕೊಟ್ಟರೆ ನಾವು ಕೆಲಸ ಮಾಡಬಲ್ಲಿವಿ ಅನ್ನುವಂಥದ್ದು ತೋರಿಸುವಂಥದ್ದು ಅದೇ. ಮತ್ತೆ ಯಾರೋ ಒಬ್ಬ ಕಡಿಮೆ ಇದ್ದಾನೆ, ನಾನು ಶ್ರೇಷ್ಠತೆ ಇದ್ದೆ ಅಂತ ಎಲ್ಲಿ ಎಳ್ಕೊಂಡು ಬಂದು ಕೆಲಸ ಮಾಡುವಂತ ಪದ್ಧತಿ ನಮಗಿಲ್ಲ, ಯಾರ ಆರೋಪವನ್ನು ಮಾಡ್ಕೊಂಡಿಲ್ಲ. ನಾವು ಕೆಲಸ ಮಾಡಿರುವಂತದ್ದು ಇದು. ಇದಕ್ಕೋಸ್ಕರ ನೀವು ನಮ್ಮ ಜೊತೆ ಇದ್ರೆ ಇನ್ನಷ್ಟು ದೇಶ, ಧರ್ಮ, ಸಂಸ್ಕಾರವನ್ನು ರಕ್ಷಣೆ ಮಾಡಬಹುದು, ಪರಿಸರವನ್ನು ಸಂರಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಕೊಡವೂರಿನ ಎಲ್ಲಾ ನಾಗರಿಕರಿಗೆ, ಎಲ್ಲ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ, ಅದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿರುವಂತ ಎಲ್ಲಾ ಸಂಘದ ಹಿರಿಯರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯರಿಗೆ, ಜಿಲ್ಲಾಧ್ಯಕ್ಷರಿಗೆ, ನಮ್ಮ ಮಾನ್ಯ ಸಂಸದರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಇರ್ಬೋದು, ಮಾನ್ಯ ಶಾಸಕರಾಗಿರುವಂತಹ ಯಶ್ಪಾಲ್ ಯಶವರ್ಣ ಇರ್ಬೋದು, ಅವರಿಗೆಲ್ಲ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಲ್ಲಿ ವಿಜಯ್ ಅವರೇ, ನೀವು ನಿರಂತರವಾಗಿ ಸಂಘಟನೆ ಎಲ್ಲದೂ ಮಾಡ್ತಾ ಇದ್ರೆ, ಜೊತೆಯಲ್ಲಿ ನೀವೀಗ OBC ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿಯೂ ಕೂಡ ನೀವೀಗ ಸೇವೆಯನ್ನು ಸಲ್ಲಿಸಿರುವಂತದ್ದು. OBC ಮೋರ್ಚಾದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ನೀವು ಯಾವ ರೀತಿ ತೋರಿಸ್ಕೊಂಡಿದ್ರಿ, ಮತ್ತೆ ನಿಮ್ಮ ಒಂದು ಕೊಡುಗೆ? ಹಿಂದುಳಿದ ವರ್ಗಗಳ ಮೋರ್ಚಾ, OBC ಮೋರ್ಚಾ ಅಂದ್ರೆ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ಒಂದು ಪಕ್ಷ ಸಂಘಟನೆ ಮಾಡಬೇಕು, ಬೇರೆ ಬೇರೆ ಆಯಾಮಗಳಲ್ಲಿ ಮಾಡಬೇಕು. ಈಗ ಉದಾಹರಣೆಗೆ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಇದೆ, ಅಲ್ಲಿ ಹೋಗ್ಬೇಕು, ಅಲ್ಲಿಯ ಕಷ್ಟ, ದುಃಖ, ದುಮ್ಮಾನಗಳನ್ನು ತಿಳಿಸ್ಕೊಳ್ಬೇಕು. ಅವರಿಗೆ ಹಾಸ್ಟೆಲ್ನ ಅವಶ್ಯಕತೆ ಇದ್ದಾಗ ಅದಕ್ಕೆ ಹೋಗಿ ನಮ್ಮ ಶಾಸಕರು, ಸಂಸದರ ಜೊತೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡುವಂತದ್ದು. 1-2 ಹಾಸ್ಟೆಲ್ ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೊಡಗೂರು ಭಾಗದಲ್ಲೂ ಒಂದು ಹಾಸ್ಟೆಲ್ ಅನುದಾನವನ್ನು ಮಾನ್ಯ ಶಾಸಕರು ಕೊಡಿರುವಂತದ್ದು ಯಶ್ಪಾಲ್ ಯಶವರ್ಣರವರು ಮಾಡಿದ್ದಾರೆ. ಅಂತಹ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿರುವಂತದ್ದು. ಅದರ ಜೊತೆಯಲ್ಲಿ ಆಡಳಿತ ಪಕ್ಷದಲ್ಲಿ ಆಗಿರುವಂತಹ ಪ್ರತಿಭಟನೆಗಳು, ಅದನ್ನು ಪ್ರತಿಭಟಿಸುವಂತದ್ದು, ಸರಿ ಇಲ್ಲ ಅಂತ ಆದ್ರೆ ಆಡಳಿತ,
ನೆನಪು ಮಾಡುವಂತದ್ದು, ಚುರುಕು ಮೂಡಿಸುವಂತದ್ದು ಸಾಧಾರಣ ಒಂದು 7 ಬಾರಿ ಪ್ರತಿಭಟನೆ ಮಾಡಿರುವಂತದ್ದಾಗಿದೆ. ಅದಾದ್ಮೇಲೆ ಉದಾಹರಣೆಗೊಂದು ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮ ಮಾನ್ಯ ಸಂಸದರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಶಾಸಕರ ಸಹಕಾರದಲ್ಲಿ ಆಗಿರುವಂತದ್ದು ಸಾಹಿತ್ಯ ಸಮ್ಮೇಳನ ಮಾಡಿರುವಂತದ್ದು. ಹಿಂದುಳಿದ ಮೋರ್ಚಾದಿಂದ ನೀವು ಒಂದು ರಾಜಕೀಯ ಪಕ್ಷದಲ್ಲಿ ಒಂದು ಸಾಹಿತಿಗಳನ್ನು ಒಟ್ಟು ಮಾಡುವಂತದ್ದು. ಸಾಹಿತಿಗಳು ಬರ್ಲಿಕ್ಕೆ ಮುಜುಗರ ಆಗ್ಬೋದು ಅವರಿಗೆ, ಪಕ್ಷದ ವೇದಿಕೆಯಲ್ಲಿ ನಾವೇನು ಬರುದು ಅಂತ. ಆದ್ರೂ ಅವರನ್ನು ಕರೆಸಿ ಆರತಿ ಇರಬಹುದು, ಬೇರೆ ಬೇರೆ ಒಳ್ಳೆಯ ಸಾಹಿತಿಗಳನ್ನು ಕರೆದು ಒಂದು ದಿವಸ ಬೆಳಿಗ್ಗೆಯಿಂದ ಸಂಜೆ ತನಕ ಅನೇಕ ವಿಚಾರಗಳ ಚಿಂತನೆ ಮಂಥನೆ ಮಾಡುವಂಥದ್ದು, ಸಾಹಿತಿಗಳನ್ನು ಹುಟ್ಟು ಹಾಕುವಂಥದ್ದು, ಚುಟುಕು ಇರಬಹುದು, ಚಿಕ್ಕ ಚಿಕ್ಕ ಸಾಹಿತಿಗಳು ಅಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದಾಗಿದೆ. ಎಲ್ಲಾ ನಮ್ಮ ಮಂಡಲ ಶಾ ಇರ್ಬೋದು, ಶಕ್ತಿ ಕೇಂದ್ರ ಶಾ ಅವರ ಹತ್ರ ಹೋಗಿ ಮಾತುಕತೆ ಮಾಡುವಂಥದ್ದು ಈ ಕಾರ್ಯಕ್ರಮದಲ್ಲಿ ಆಗಿದೆ. ಆದ್ರಿಂದ ನನಗೆ ಅನೇಕ ಜನ ಹೇಳಿದಾಗೆ ಒಟ್ಟು ಹಿಂದುಳಿದ ವರ್ಗಗಳ ಮೋರ್ಚಾ ಒಂದು ಸದ್ದು ಮಾಡ್ತಾ ಇತ್ತು. ಇಲ್ಲದಿದ್ದು ಏನಾದರೂ ಕುಂದು ಕೊರತೆ ಬಂದಾಗ DC ಅವರ ಹತ್ರ ಮನವಿ ಕೊಡುವಂತದ್ದು, SP ಅವರಿಗೆ ಮನವಿ ಕೊಡುವಂತದ್ದು, ಇಂಥ ಅನೇಕ ಸಂಗತಿಗಳನ್ನು ಜವಾಬ್ದಾರಿಯನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಖಂಡಿತವಾಗಿ ಆಗಿದೆ. ಓಕೆ, ಈಗ ರಾಜಕೀಯ ಅಂತ ಬಂದಾಗ ಒಂದಲ್ಲ ಒಂದು ನಿರೀಕ್ಷೆಗಳಿರುತ್ತೆ. ನೀವು ಕೂಡ ಸಂಘದಿಂದ ಬಿಜೆಪಿ ಬರ್ತೀರಾ, ಸಂಘಟನೆಯಲ್ಲಿ ತೋರಿಸ್ಕೊಳ್ತೀರಾ, ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸ್ತೀರಾ, ನಗರಸಭೆ ಸದಸ್ಯರಾಗ್ತೀರಾ. ಹಾಗೆ ಮುಂದಿನ ದಿನಗಳಲ್ಲಿ ವಿಜಯ್ ಕೊಡುವವರು ಬಿಜೆಪಿ ಪಕ್ಷದಿಂದ ರಾಜಕೀಯವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಿರೀಕ್ಷೆ ಅನ್ನುವಂಥದ್ದು ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಂಡು ತಾಯಿ ಹತ್ರ ಎಳೆದು ನನ್ಗೆ ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ವಿಜಯ್ ಕೊಡೋರು ಯಾವತ್ತೂ ಇಲ್ಲ. ಯಾವುದನ್ನು ಹಿರಿಯರು ಕೊಡ್ತಾರೆ ಅದಕ್ಕೆಲ್ಲದಕ್ಕೂ ತಲೆ ಕೊಟ್ಟು ಕೆಲಸ ಮಾಡುವಂತ ಒಂದು ಬುದ್ಧಿವಂತಿಕೆ ಅಥವಾ ಅದಷ್ಟು ಶಕ್ತಿ ಇದೆ, ಅಷ್ಟು ಸಂಸ್ಕಾರ ಕೊಟ್ಟಿದೆ, ಕಲಿಸಿಕೊಟ್ಟಿದ್ದಾರೆ, ಅದನ್ನು ಮಾಡ್ತೀವಿ. ಈಗ ನೀವು ವೈಯಕ್ತಿಕವಾಗಿ ನಿರೀಕ್ಷೆ ಇಟ್ಕೊಳ್ಳೋದು ಒಂದು, ಪಕ್ಷ ನಿಮ್ಮಿಂದ ನಿರೀಕ್ಷೆ ಈಗ ಮಾಡುವುದು ಇನ್ನೊಂದು. ಪಕ್ಷ ವಿಜಯ್ ಕೊಡುವವರಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಪಕ್ಷ ಒಂದನೇದಾಗಿ ಈಗ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಕೊಟ್ಟಿರೋದೇ ಪ್ರಕೋಷ್ಠಗಳ ಸಂಯೋಜಕ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೆಲ್ಲ ಪ್ರಕೋಷ್ಠಗಳಿದೆ, ಅದು ಶಿಕ್ಷಣ ಪ್ರಕೋಷ್ಠ ಇರಬಹುದು, ವೈದ್ಯಕೀಯ ಪ್ರಕೋಷ್ಠ ಇರಬಹುದು, ಅಥವಾ ಮತ್ಸ್ಯ ಪ್ರಕೋಷ್ಠ ಇರಬಹುದು, ಅಂತ ಅನೇಕ ಪ್ರಕೋಷ್ಠ 24 ಪ್ರಕೋಷ್ಠಗಳಿಗೂ ಒಂದು ನ್ಯಾಯ ಕೊಡಬೇಕು ಅನ್ನುವಂತ ಜವಾಬ್ದಾರಿಯನ್ನು ನನಗೆ ಕೊಟ್ಟಿರುವಂತದ್ದು ದೊಡ್ಡ ಕೆಲಸ. ಅದು ಅನೇಕರು ಹೇಳ್ತಾರೆ ಪ್ರಕೋಷ್ಠ ಅಂದ್ಕೊಂಡು ಅದು ಅಷ್ಟು ದೊಡ್ಡ ಜವಾಬ್ದಾರಿ ಅಲ್ಲ. ಆದ್ರೆ ನಮಗೆ ಅನಿಸಿದ್ದು ಏನು ಕೇಳಿದ್ರೆ, ನಮ್ಮ ಜಿಲ್ಲಾಧ್ಯಕ್ಷರು ಕರೆದು ಹೇಳಿದರು, ಪ್ರಕೋಷ್ಠಗಳ ಸಂಯೋಜಕ ನೀನು ಆಗಬೇಕು, ನೀವು ಪೇರೆಂಟ್ ಬಾಡಿಯಲ್ಲಿ ಬರಬೇಕು, ನಿಮ್ಮ ಅವಶ್ಯಕತೆ ಇದೆ, ಇದಕ್ಕೆ ಸಮಯ ಕೊಡಬೇಕು ಅಂತ ಹೇಳಿದಾಗ ಖಂಡಿತವಾಗಿ ಅವರ ಮಾತಿಗೆ ಒಪ್ಪಿಕೊಂಡು ಮಾಡಿದ್ದೇವೆ. ಖಂಡಿತವಾಗಿ ಅದರಲ್ಲಿ ವಿಭಿನ್ನವಾಗಿರುವಂತಹ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇದನ್ನು ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆ ಪಕ್ಷದ ಹಿರಿಯರ ಹತ್ರ ಇದೆ ಅನ್ನುವಂಥದ್ದು ಸ್ಪಷ್ಟ. ಓಕೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಘಗಳಲ್ಲಿ ಧಾರ್ಮಿಕ ವಿಚಾರಗಳಲ್ಲಾಗಿರ್ಬೋದು, ಗೋವಿನ ಒಂದು ಒಂದು ಇರುವಂತಹ ಸ್ಥಳ ಆಗಿರ್ಬೋದು, ಅಥವಾ ಗೋ ಸಂರಕ್ಷಣೆ ವಿಚಾರ ಆಗಿರ್ಬೋದು, ಬೇರೆ ಬೇರೆ ಇದರಲ್ಲೂ ಕೂಡ ನೀವು ತೊಡಗಿಸ್ಕೊಂಡಿರೋದು, ಗೋಶಾಲೆಯಲ್ಲೂ ಕೂಡ ಬಹುಶಃ ನೀವು ತೊಡಗಿಸ್ಕೊಂಡಿರುವಂತಹ ವಿಚಾರ. ಈ ಧಾರ್ಮಿಕ ವಿಚಾರಗಳಾಗಿರ್ಬೋದು, ಗೋಶಾಲೆ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ? ಧಾರ್ಮಿಕತೆ ವಿಚಾರ ಅದು ಪಕ್ಷ ಅಥವಾ ಬೇರೆ ಏನೂ ಅಲ್ಲ, ಅದು ನಮ್ಮ ಮನೆಯವರು ನಮಗೆ ಕಲಿಸಿದ್ದಾರೆ. ನಾವು ಸನಾತನ ಧರ್ಮದಿಂದ ಬಂದಿರುವವರು, ಆ ಆಚಾರ ವಿಚಾರಗಳನ್ನು ಉಳಿಸಿಕೊಳ್ಳುವಂಥದ್ದು, ಆಚಾರ ವಿಚಾರಕ್ಕೆಲ್ಲಾದರೂ ಧಕ್ಕೆ ಬಂದಾಗ ಅದಕ್ಕೆ ಧ್ವನಿ ಎತ್ತುವಂಥದ್ದು, ಮತ್ತೆ ಅದನ್ನು ಪೂಜಾ ಪುರಸ್ಕಾರ ಮಾಡುವಂಥದ್ದು ಧಾರ್ಮಿಕತೆ. ಅದನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಒಬ್ಬ ಹಿಂದುವಾಗಿ ನಾನು ಮಾಡಲೇಬೇಕು. ಅದು ಭಾರತೀಯ ಜನತಾ ಪಕ್ಷ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಹಿಂದುವಾಗಿ ಅದರ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಸ್ಪಷ್ಟತೆ ಇರಬೇಕು. ಎರಡನೆಯದ್ದು ಗೋವಿನ ಬಗ್ಗೆ ನಿಮ್ಮ ಪ್ರಶ್ನೆ. ಗೋವಿನ ಬಗ್ಗೆ ಏನು ಕೇಳಿದ್ರೆ, ಗೋವು ನಮ್ಮ ಸಂತತಿ, ನಮ್ಮ ತಾಯಿ, ನಮ್ಮ ಹೆತ್ತ ತಾಯಿ ನಮಗೆ ಒಂದಷ್ಟು ವರ್ಷ ನಮಗೆ ಹಾಲು ಕೊಟ್ಟಿರ್ಬೋದು, ಆದ್ರೆ ಜೀವಮಾನ ಪೂರ್ತಿ ಸಾಯುವ ತನಕ ನಮಗೆ ಹಾಲು ಕೊಡುದು ಯಾರು ಕೇಳಿದ್ರೆ ಗೋವು. ಆದ್ರಿಂದ ಗೋವಿನ ಋಣದಲ್ಲಿದ್ದೀವಿ ನಾವು. ಗೋವಿನ ಋಣದ ತೀರಿಸ್ಲಿಕ್ಕೆ ಆಗುವುದಿಲ್ಲ, ಆದ್ರೂ ಅದ್ರ ಕೆಲಸ ಮಾಡ್ಬೇಕು ಅಂತ ಆಸೆಯನ್ನು ಇಟ್ಟುಕೊಂಡು ನಮ್ಗೆ ಇಲ್ಲಿ ಪುಣ್ಯಕೋಟಿ ಗೋಶಾಲೆಯ ನಾನು ಒಂದು ಆಡಳಿತ ಮಂಡಳಿಯ ಸದಸ್ಯನಾಗಿದ್ದೇನೆ. ಅದರಲ್ಲಿ ಇಡೀ ಜಿಲ್ಲೆಗೆ ಅದೊಂದು ಮಲೆನಾಡು ಗಿಡ್ಡದಂತ ಗೋವಿನ ತಳಿ ನಾಶ ಆಗ್ತಾ ಇದೆ, ಅದು ಕ್ರಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಅದನ್ನು ಸಾಕಿ ಮುಂದಿನ ದಿನಗಳಲ್ಲಿ ಎಲ್ಲಾ ಮನೆಗಳು ಸಂರಕ್ಷಣೆ ಮಾಡುವುದು ಒಂದಾದ್ರೆ, ಎರಡನೇದ್ದು ಇನ್ನೊಮ್ಮೆ ನಾವು ಮನೆಗೆ ಗೋವನ್ನು ಕೊಟ್ಟುಕೊಳ್ಳುವಂತ ಆಸಕ್ತಿ ಉಳಿಸಿ ಎಲ್ಲಾ ಮನೆಗೂ ಹೋಗುವಂತ ಅವಶ್ಯಕತೆ ಇದೆ. ಗೋವು ಈಗ ನಾವು ಬಿಟ್ಟಿದ್ದೀವಿ, ರಸ್ತೆಗೆ ಹೋಗಿದೆ, ಪ್ಲಾಸ್ಟಿಕ್ ತಿಂತಾ ಇದೆ, ತೊಂದರೆ ಆಗ್ತಾ ಇದೆ. ಆದ್ರೆ ಇನ್ನೊಂದು ದಿವಸ ಇದೆ, ಗೋವನ್ನು ಮತ್ತೆ ಎಲ್ಲಾ ಮನೆಗೂ ಹೋಗ್ಬೇಕು, ಆ ವಾತಾವರಣ ಬರಬೇಕು ಅನ್ನೋ ದೃಷ್ಟಿಯಿಂದ. ಎರಡನೇದು ವಾತಾವರಣ ಬರುವಾಗ ನಮ್ಮ ಮಲೆನಾಡಿಗಿದ್ದ ಅಷ್ಟೇ ಶುದ್ಧತೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅದರ ಸಂರಕ್ಷಣೆ ಗೋಶಾಲೆಯಲ್ಲಿ ಆಗ್ತಾ ಇದೆ. ಓಕೆ, ವಿಜಯ್ ಕೊಡುವರು, ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಮುಖಂಡರಿಗಾಗಿರ್ಬೋದು, ಸಂಘದವರಿಗಾಗಿರ್ಬೋದು, ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಒಟ್ಟು ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಹಿರಿಯರಿಗೆ
ಅಂತಾದ್ರೆ ನನ್ನನ್ನು ಪಕ್ಷ, ಸಂಘದ ಹಿರಿಯರು ನನ್ನನ್ನು ಮೇಲೆತ್ತಿ ಇಷ್ಟು ಎತ್ತರಕ್ಕೆ ಬೆಳೆಸುವಂಥದ್ದನ್ನು ಖಂಡಿತವಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಯಾವುದೇ ಶುಲ್ಕ ಕೊಟ್ಟು ಅದನ್ನು ಕಲ್ತದ್ದಲ್ಲ. ಯಾವುದೇ ಶಾಲೆಗೆ ಹೋಗ್ಬೇಕು ಅಂತ ಆದ್ರೆ ಶುಲ್ಕ ಕೊಡಬೇಕು, ಶುಲ್ಕ ಕೊಟ್ಟದಲ್ಲ. ನನ್ನನ್ನು ಹಂತ ಹಂತವಾಗಿ ಬೆಳೆಸಿ ಈ ಜಿಲ್ಲೆಯಲ್ಲಿ ಒಬ್ಬ ಪ್ರಾಮಾಣಿಕತೆಯಲ್ಲಿ ಬದುಕಬೇಕು, ನಿಸ್ವಾರ್ಥವಾಗಿ ಬದುಕಬೇಕು. ರಸ್ತೆಯಲ್ಲಿ ಒಂದು 10 ರೂಪಾಯಿ ಅಥವಾ 1 ರೂಪಾಯಿ ಸಿಕ್ಕಿದ್ರು ಅದು ನಿನ್ನದಲ್ಲದ ಹಣ ಅಂತ ಆದ್ರೆ ಅಲ್ಲಿರುವಂತ ಅವರಿಗೆ ವಾಪಸ್ ಕೊಡಬೇಕು. ಅಲ್ಲ ಅಂತ ಆದ್ರೆ ಅಲ್ಲಿ ಹತ್ತಿರದಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರದ ಡಬ್ಬಿಯೊಳಗೆ ಹಾಕಬೇಕು ಅಂತ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದಂತ ಹಿರಿಯರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಪಕ್ಷದ ಹಿರಿಯರಿರ್ಬೋದು, ಸಂಘದ ಹಿರಿಯರಿರ್ಬೋದು, ನಮ್ಮ ಊರಿನ ಹಿರಿಯರಿರ್ಬೋದು, ಧನ್ಯವಾದವನ್ನು ಹೇಳ್ತೇನೆ. ನಾಳೆ ಒಂದು ಧನ್ಯವಾದವನ್ನು. ಎರಡನೇದ್ದು, ನೀವು ಇಟ್ಟಿರುವಂತಹ ನಂಬಿಕೆ ಏನಿದೆ, ನೀವು ಇಟ್ಟಿರುವಂತಹ ವಿಶ್ವಾಸ ಏನಿದೆ, ನೀವಿರುವಂತ ನನ್ನ ಮೇಲೆ ಪ್ರೀತಿ ಏನಿದೆ, ಆ ಪ್ರೀತಿಗೆ ಎಲ್ಲೂ ತುಚಿ ಬರದ ರೀತಿಯಲ್ಲಿ, ಎಲ್ಲಿಯೂ ಅದಕ್ಕೆ ಅವಮಾನವಾದ ರೀತಿಯಲ್ಲಿ, ಅದಕ್ಕೆ ನಾನು ಯಾವುದೇ ಭ್ರಷ್ಟಾಚಾರ ತಗೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಣು ಹೊಣ್ಣು ಮಣ್ಣು ಅನ್ನುವ ದೃಷ್ಟಿಯಿಂದ ಏನೋ ಒಂದು ಹೇಳ್ತಾರೆ, ಅದರ ದೃಷ್ಟಿಯಲ್ಲಿ ಹೋಗದೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದಾಗ ಮಾತ್ರ ನನಗೆ ಆ ತಾಯಿ ಭಾರತೀಯ ಋಣವನ್ನು ತೀರಿಸಿದಂತೆ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಯಾರಿಗೂ ಏನು ಹಣ ಕೊಡ್ಲಿಕ್ಕೆ ಆಗಿಲ್ಲ, ಯಾರಿಗೂ ಡೊನೇಷನ್ ಕೊಡ್ಲಿಕ್ಕೆ ಆಗಿಲ್ಲ. ಅದು ಎಲ್ಲೋ ಒಂದು ಕೆಲಸ ಮಾಡುವಾಗ ಎಲ್ರು ಗುಂಪಾಗಿ ನಮ್ಮ ಕೊಡವೂರಿನ ಅಷ್ಟು ಕಾರ್ಯಕರ್ತರು, ಸಾಧಾರಣ ಒಂದು 200-250 ಜನ ಕಾರ್ಯಕರ್ತರು ನಮ್ಮ ಜೊತೆ ಇದ್ದು ಕೆಲಸ ಮಾಡಿದ್ದಾರೆ. ಆದ್ರಿಂದ ಅವರಿಗೂ ನಾನು ಹೇಳೋದೇನು ಕೇಳಿದ್ರೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಎಲ್ಲೂ ಒಂಚೂರು ತುಚಿ ಬರದ ರೀತಿಯಲ್ಲಿ, ಅನ್ಯಾಯವಾಗದ ರೀತಿಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ನನ್ನ ರಾಜಕೀಯ ಜೀವನ ಮತ್ತು ಸಾಮಾಜಿಕ ಜೀವನವನ್ನು ತಕೊಂಡು ಹೋಗುವಂಥದ್ದನ್ನು ಮಾಡ್ತೀನಿ ಅನ್ನುವ ದೃಷ್ಟಿಯಿಂದ ನಾನು ನಿಮ್ಮ ಹತ್ರ ಇದಿಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿಜಯ್ ಕೊಡವರವರು ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರ ಆಗಿರ್ಬೋದು, ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೆಳೆದು ಬಂದ ವಿಚಾರಗಳು, ಹಾಗೆ ಅಲ್ಲಿನ ಸಿದ್ಧಾಂತಗಳಾಗಿರ್ಬೋದು, ನೀವು ಬಾಲ್ಯದಿಂದಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಸಿಕೊಂಡ ವಿಚಾರಗಳು, ಯಾವ ರೀತಿಯಾಗಿ ಅದು ನಿಮ್ಮ ಜೀವನವನ್ನು ರೂಪಿಸುವಲ್ಲಿ ಅದು ಹೆಲ್ಪ್ಫುಲ್ ಆಗಿದೆ. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಿಜೆಪಿಯಲ್ಲಿ ರಾಜಕೀಯವಾಗಿ ತೊಡಗಿಸಿಕೊಂಡ ವಿಚಾರ, ರಾಜಕೀಯವಾಗಿ ಹಂತವಾಗಿ ಬೆಳೆದು ಬಂದದ್ದು, ಅದು ನಗರ ಮಂಡಲದ ಉಪಾಧ್ಯಕ್ಷರಾದ ವಿಚಾರ ಆಗಿರ್ಬೋದು, OBC ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು, ಈಗ ಪ್ರಕೋಷ್ಠಗಳ ಸಂಯೋಜಕರಾಗಿ ನೀವು ನಿಯುಕ್ತಿಗೊಂಡಿರುವ ವಿಚಾರ ಆಗಿರ್ಬೋದು, ಹಾಗೆಯೇ ನಗರಸಭೆ ಸದಸ್ಯರಾಗಿ ನೀವು ಮಾಡಿರುವಂತಹ 17 ವಿಶೇಷ ಸಮಿತಿಗಳ ವಿಚಾರ ಆಗಿರ್ಬೋದು, ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಿರಿ, 17 ಸಮಿತಿಗಳ ಮೂಲಕ ಈ ಒಂದು ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳು, ಹಾಗೆ ಅದೊಂದು ರಿಪೋರ್ಟ್ ಕಾರ್ಡ್ ವಿಚಾರ ಆಗಿರ್ಬೋದು, ಹಾಗೆ ಮುಂದಿನ ನಿಮ್ಮ ಒಂದು ರಾಜಕೀಯ ವಿಚಾರಗಳಾಗಿರ್ಬೋದು, ನಿಮ್ಮ ಸಿದ್ಧಾಂತ ಆಗಿರ್ಬೋದು, ನೀವು ಧಾರ್ಮಿಕವಾಗಿ ಬೆಳೆದು ಬಂದ ಹಾದಿ, ಜೊತೆಯಲ್ಲಿಯೇ ಗೋಶಾಲೆಯ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರ ಸಮಾಚಾರ ತಂಡ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದು ಉಡುಪಿ ಜಿಲ್ಲಾ OBC ಮೋರ್ಚಾದ ಅಧ್ಯಕ್ಷರು ಹಾಗೆ ಪ್ರಸ್ತುತ ಜಿಲ್ಲಾ ಪ್ರಕೋಷ್ಠಗಳ ಸಂಯೋಜಕರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ವಿಜಯ್ ಕೊಡವೂರು ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.